ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿ ಪರೀಕ್ಷೆಯನ್ನು ರದ್ದು ಮಾಡಿರ್ತಕ್ಕಂಥದ್ದು ಇದೇ ಮೊದಲ ಬಾರಿ. ಈ ಸ್ಕ್ಯಾಂಡಲ್ ಅಥವಾ ಸ್ಕ್ಯಾಮ್ ಅಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೆ ಪನಿಷ್ಮೆಂಟ್ ಆಗಬೇಕು. ಕೋಚಿಂಗ್ ಸೆಂಟರ್ಗಳ ಪಾತ್ರ ಇದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಇದೆ. ಇದೊಂದು ಬಹಳ ದೊಡ್ಡ ಜಾಲ. ಇಟ್ ಇಸ್ ಎ ಕನ್ಫ್ಯೂಷನ್ ಮಾಫಿಯಾ. ಇದನ್ನ ಹೇಗಾದ್ರೂ ಮಾಡಿ ಇವತ್ತಿನ ದಿವಸ ತಡೆಗಟ್ಟಬೇಕಾಗಿದೆ. ಪರೀಕ್ಷೆಯನ್ನು ರದ್ದು ಮಾಡೋದಕ್ಕಿಂತ ಬೇರೆ ಏನಾದರೂ ಪರ್ಯಾಯ ಮಾರ್ಗಗಳು ಇದ್ವಾ? ಬೇರೆ ಯಾವುದೇ ರೀತಿಯಾದಂಥ ಪರ್ಯಾಯ ಮಾರ್ಗ ನಮ್ಮ ದೇಶದ ಎಕ್ಸಾಮಿನೇಷನ್ ಸಿಸ್ಟಮ್ ಅಲ್ಲಿ ಕಂಡು ಬರೋಲ್ಲ. ನಮಗೆ ನೀಟ್ ಬೇಡ ಅಂತಕ್ಕಂತಹ ಧ್ವನಿಯನ್ನ ಎತ್ತಿದ್ವು. ನಮ್ಮ ಜನರ ಮನಸ್ಥಿತಿ ಚೇಂಜ್ ಆಗುತ್ತೆ, ವಿದ್ಯಾರ್ಥಿಗಳ ಮನಸ್ಥಿತಿ, ಪೋಷಕರ ಮನಸ್ಥಿತಿ ಚೇಂಜ್ ಆಗುತ್ತೆ. ಸುಧಾರಣೆಗಳನ್ನು ತರಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು? ನಾವು ಏನು ಶಾರ್ಟ್ ಕಟ್ಟು ಇದು ಯಾವುದೋ ಏಜೆನ್ಸಿಗೆ ಹೋಗಿ ದುಡ್ಡು ಕೊಟ್ಟರೆ ಇವನು ಅವರಿಗೆ ನಮ್ಮ ಕ್ವೆಶ್ಚನ್ ಪೇಪರ್ ಕೊಡ್ತಾನೆ, ನಮ್ಮ ಹುಡುಗಂಗೆ ಸಹಾಯ ಮಾಡ್ತಾನೆ ಅನ್ನೋ ಮನಸ್ಥಿತಿಯಿಂದ ಆಚೆಗೆ ಬರಬೇಕು. ವೀಕ್ಷಕರೇ ನಮಸ್ಕಾರ. ಕರ್ನಾಟಕಕ್ಕೆ ನೀಟ್ ಬೇಕೇ ಅಂತಕ್ಕಂಥ ವಿಷಯ ಕುರಿತು ಇವತ್ತು ಚರ್ಚೆಯನ್ನು ಹಮ್ಮಿಕೊಂಡಿದ್ದೀವಿ. ಮೇ 3ರಂದು ನೀಟ್ ಪರೀಕ್ಷೆ ನಡೆದಿತ್ತು. ನೀಟ್ ಬರೆದಂತಹ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನೋ ಕಾರಣವನ್ನು ಇಟ್ಕೊಂಡು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಅಂತೇಳಿ ಏನು ಕರಿತೀವಿ, ಪರೀಕ್ಷೆಯನ್ನು ರದ್ದು ಮಾಡಿದೆ. ರದ್ದು ಮಾಡಿರೋದ್ರಿಂದ ತುಂಬ ವಿದ್ಯಾರ್ಥಿಗಳು ಆತಂಕಕ್ಕೊಳಗಾಗಿದ್ದಾರೆ. ಮತ್ತು ಪರೀಕ್ಷಾ ಸುಧಾರಣೆ ಬಗ್ಗೆನೇ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಕರ್ನಾಟಕ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ರಾಜ್ಯಕ್ಕೆ ನಾವೇ ಪರೀಕ್ಷೆ ನಡೆಸ್ಕೊಂಡು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕೊಡ್ತೀವಿ, ನಮಗೆ ನೀಟ್ ಬೇಡ ಅಂತಕ್ಕಂತಹ ಧ್ವನಿಯನ್ನು ಗಟ್ಟಿಯಾಗಿ ಎತ್ತಿದೆ. ಈ ಒಂದು ವಿಷಯ ಕುರಿತು ಚರ್ಚಿಸಲು ನಮ್ಮೊಂದಿಗೆ ದೇಶದ ಅತಿ ದೊಡ್ಡ ವಿಶ್ವವಿದ್ಯಾಲಯವಾಗಿರ್ತಕ್ಕಂಥ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ BC ಭಗವಾನ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತಿಸ್ತೇನೆ. ನಮಸ್ಕಾರ. ಹಾಗೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿರ್ತಕ್ಕಂಥ ಡಾಕ್ಟರ್ BR ಸುಪ್ರೀತ್ರವರು ಸಹ, ಅವರು ಶಿಕ್ಷಣ ತಜ್ಞರೂ ಹೌದು, ಅವರು ಇವತ್ತಿನ ಚರ್ಚಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ. ಭಗವಾನ್ ಸರ್, ಮೊದಲ ಬಾರಿ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ನಡೆದಂತಹ ನೀಟ್ನಲ್ಲಿ ಅಕ್ರಮಗಳು ನಡೆದು ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿ ಪರೀಕ್ಷೆಯನ್ನು ರದ್ದು ಮಾಡಿರ್ತಕ್ಕಂಥದ್ದು ಇದೇ ಮೊದಲ ಬಾರಿ ನೀಟ್ ಆರಂಭವಾದ ಮೇಲೆ. ಹಾಗಾಗಿ ಈ ಭಾಳಷ್ಟು ವಿದ್ಯಾರ್ಥಿಗಳು ಒಂದು ಆತಂಕಕ್ಕೊಳಗಾಗಿದ್ದಾರೆ. ನೀವು ಒಂದು ದೊಡ್ಡ ವಿಶ್ವವಿದ್ಯಾಲಯದ ಹೆಲ್ತ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿ ಇದ್ರ ಬಗ್ಗೆ ನಿಮ್ಮ ಕಾಳಜಿ ಏನು, ನಿಮ್ಮ ಅಭಿಪ್ರಾಯ ಏನು? ನಮ್ಮ ದೇಶದಲ್ಲಿ ನೀಟ್ ಪ್ರಾರಂಭ ಆದಾಗ್ಲಿಂದನೂ 2013ರಲ್ಲಿ ಶುರುವಾಯಿತು. ಆಮೇಲೆ ಮತ್ತೆ 2015ರಲ್ಲಿ ಮತ್ತೆ ಪ್ರಾರಂಭ ಆಯಿತು. ಮತ್ತು ಸ್ವಲ್ಪ ಕಾಂಟ್ರವರ್ಸೀಸ್ ಆಗಿ 2018-19ರಿಂದ ಮತ್ತೆ ಪ್ರಾರಂಭವಾಗಿ ನಡೀತಾ ಇರ್ತಕ್ಕಂಥದ್ದು. ಇದು ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮೆರಿಟ್ ಬೇಸ್ ಮೇಲೆ ಕೊಡ್ತಕ್ಕಂಥ ಒಂದು ಸೀಟ್ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇದೆ. ಈ ಬಾರಿ ಇದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ತಾವೆಲ್ಲ ನೋಡಿದ್ದೀರಿ ಈಗಾಗಲೇ. ಇದ್ರ ಬಗ್ಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಕ್ರಮ ಕೈಗೊಂಡು ಈ ಪರೀಕ್ಷೆಯನ್ನು ರದ್ದು ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತೊಂದು ಮರುಪರೀಕ್ಷೆ ಮಾಡಲಿಕ್ಕೆ ಕೂಡ ಡೇಟ್ ಅನೌನ್ಸ್ ಮಾಡೋದ್ರಲ್ಲಿದೆ. ಇದು ಇಂಥ ಒಂದು ಪರೀಕ್ಷೆಯಲ್ಲಿ ಇದು ಆಗಬಾರ್ದಿತ್ತು. ರಾಷ್ಟ್ರ ಮಟ್ಟದಲ್ಲಿ ಆಗಲಿ ರಾಜ್ಯ ಮಟ್ಟದಲ್ಲಿ ಆಗಲಿ ಈ ಥರದ್ದು ಆಗಬಾರ್ದು. ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತದೆ. ಒಂದು ಮಾನಸಿಕ ಒತ್ತಡ, ಎರಡನೇದು ಅವರು ಇಷ್ಟು ವರ್ಷ ಅವರು 2-3 ವರ್ಷ ಪರಿಶ್ರಮ ಹಾಕಿರ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಓದ್ತಾ ಇದ್ದಾರೆ, ಬೇರೆ ಬೇರೆ ಆರ್ಥಿಕ ಸ್ಥಿತಿನಲ್ಲಿ ಬಂದಿರತಕ್ಕಂಥವ್ರು. ಮತ್ತು ಈ ಪರೀಕ್ಷೆ ಒಂದು ದಿವಸದ ಪರೀಕ್ಷೆ ಆಗುತ್ತೆ. ಇದು ಇಟ್ಸ್ ಲೈಕ್ T20 ಟೆಸ್ಟ್ ಥರ ಒಂಥರ. ಅವತ್ತಿನ ದಿವಸ ಅವರ ಮಾನಸಿಕ ಸ್ಥಿತಿನಲ್ಲಿ ಅವ್ರು ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿರ್ತಾರೆ, ಅವರು ಓದ್ಕೊಂಡು ಬಂದಿದ್ದಷ್ಟು ಪೋರ್ಷನ್ಸು ಅದೆಲ್ಲ ಅಷ್ಟು ಪ್ರಿಪ್ರೇಷನ್ ಆಗಿದ್ದು, ಎಕ್ಸ್ಪೆಕ್ಟೆಡ್ ಕ್ವೆಶನ್ಸು, ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರುತ್ತೆ. ಇದು ಬೇಸಿಸ್ ಮೇಲೆ ಆಗುತ್ತೆ. ಬಟ್ ಈ ಥರ ಆದಾಗ ಅಫ್ಕೋರ್ಸ್ ಈ ಸ್ಕ್ಯಾಂಡಲ್ ಅಥವಾ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೆ ಪನಿಷ್ಮೆಂಟ್ ಆಗಬೇಕು. ಇದರಲ್ಲಿ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದಕ್ಕೆ CBI ತನಿಖೆಗೆ ಕೊಟ್ಟಿದೆ NTA. ಒಳ್ಳೆಯ ವಿಚಾರನೇ ಅದು, ಒಳ್ಳೆಯ ಕ್ರಮ ಕೂಡ ಸ್ವಾಗತಿಸ್ತೇವೆ. ಅದರಲ್ಲಿ ಶಿಕ್ಷೆಗೊಳಗಾಗಬೇಕು. ಆದರೆ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗಿರ್ತಕ್ಕಂಥದ್ದು.
ಸೊ ಇದು ಮತ್ತೆ ಮರುಪರೀಕ್ಷೆಗೆ ಅವ್ರು ಕೂತ್ಕೊಳ್ಬೇಕು. ಇದರಲ್ಲಿ ಲಾಜಿಸ್ಟಿಕ್ಸ್ ಇರುತ್ತೆ, ಅವ್ರು ಮತ್ತೆ ಸ್ಟ್ರೆಸ್ಸು, ಸ್ಟ್ರೈನ್ ಎಲ್ಲ ಇನ್ವಾಲ್ವ್ ಆಗಿದೆ. ಇದು ಮುಂದೆ ಈ ಥರ ಆಗದೇ ಇರತಕ್ಕಂಥ ಕ್ರಮಗಳನ್ನು ಬಹಳ ಸ್ಟ್ರಿಕ್ಟಾಗಿ ಮೆಷರ್ಸ್ ತೊಗೊಳ್ಬೇಕಾಗಿರ್ತಕ್ಕಂಥದ್ದು ಒಂದು ಇಂಪಾರ್ಟೆಂಟ್. ಸುಪ್ರೀತ್ ಅವರು 2013ರಲ್ಲಿ ಮೊದಲ ಬಾರಿ ನೀಟ್ ಅಂದರೆ ಅಖಿಲ ಭಾರತ ಮಟ್ಟದಲ್ಲಿ ಏಕ ಪರೀಕ್ಷೆಯನ್ನು ನಡೆಸಿಬಿಟ್ಟು ಸೀಟುಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಏನು ಆರಂಭಿಸಿದ್ರು, ಆ ಸಂದರ್ಭದಲ್ಲಿ 6.25 ಲಕ್ಷ ವಿದ್ಯಾರ್ಥಿಗಳು ದೇಶದಲ್ಲಿ ಪರೀಕ್ಷೆಯನ್ನು ಬರೆದಿದ್ರು. ಹೌದು. 2026-27ನೇ ಸಾಲಿಗೆ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳ ಸಂಖ್ಯೆ 20 ಲಕ್ಷ ಚಿಲ್ಲರೆ, 20,05,000 ವಿದ್ಯಾರ್ಥಿಗಳು ನೋಂದಣಿ ಮಾಡಿಸಿದ್ದು ಸ್ವಲ್ಪ ಜಾಸ್ತಿ ಮಾಡಿಸಿದ್ರು. ಪರೀಕ್ಷೆ ಮೇ 3ರಂದು ಏನು ಪರೀಕ್ಷೆ ನಡೀತು, ಈ ಸಲ 22,70,000 ಜನ, 22,70,000 ಜನ. ಅದರಲ್ಲಿ ಸುಮಾರು 1,70,000 ಜನ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿದ್ದಾರೆ. ಈ ಏನು ಈಗ ಭಗವಂತ್ ಸರ್ ಚರ್ಚೆ ಮಾಡ್ತಾ ಹೇಳಿದರು, ಹುಡುಗರು ತುಂಬ 2020 ಮ್ಯಾಚ್ ಥರ 2 ವರ್ಷ ಕಂಟಿನ್ಯೂಯಸ್ ಆಗಿ ನೀಟಿಗೆ ಪ್ರಿಪ್ರೇಷನ್ ಆಗಿ ಸಿದ್ಧತೆಗಳನ್ನು ಮಾಡಿಕೊಂಡು ಪರೀಕ್ಷೆಯನ್ನು ಬರೆದಿರ್ತಾರೆ. ಆ ಉತ್ಸಾಹ ಮರುಪರೀಕ್ಷೆಗೆ ಅವರಲ್ಲಿ ಉಳಿತದ ಅನ್ನೋದು ಭಾಳ ಮುಖ್ಯವಾದಂಥ ಪ್ರಶ್ನೆ. ಮತ್ತು ಈ ಒಂದು ಏನು ಪರೀಕ್ಷೆಯನ್ನು ರದ್ದು ಮಾಡೋದಕ್ಕಿಂತ ಬೇರೆ ಏನಾದರೂ ಪರ್ಯಾಯ ಮಾರ್ಗಗಳು ಇದ್ವಾ? ಸದ್ಯದ ಪರಿಸ್ಥಿತಿಯಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಪರ್ಯಾಯ ಮಾರ್ಗ ನಮ್ಮ ದೇಶದ ಎಕ್ಸಾಮಿನೇಷನ್ ಸಿಸ್ಟಮಲ್ಲಿ ಕಂಡು ಬರೋಲ್ಲ. ಯಾಕೆಂದರೆ ಇವತ್ತು ನೀಟ್ ಕೆಲವ್ರದ್ದು ವಾದ ಏನಪ್ಪ ಅಂತಂದರೆ, ನೀಟ್ ಎಕ್ಸಾಮಿನೇಷನ್ನು ಯಾವುದೋ ಒಂದು ಸ್ಟೇಟಲ್ಲಿ ಆಗಿದೆ, ಅದರಲ್ಲೂ ಮೂಲತಃ ರಾಜಸ್ಥಾನಲ್ಲಿ ಆಗಿದೆ, ಅಲ್ಲಿ ಕ್ರಮ ಕೈಗೊಳ್ಳಿ, ಇಲ್ಲಿ ಈ ಮಕ್ಕಳನ್ನ ಬಿಡಲಿ. ಆ ರೀತಿ ಮಾಡಲಿಕ್ಕೆ ಬರೋಲ್ಲ. ಯಾಕಂದರೆ ಇವತ್ತಿನ ದಿವಸ ಟೆಕ್ನಾಲಜಿ ಯುಗ ಇದು. ವಾಟ್ಸಪ್ ಮುಖಾಂತರ ಎಲ್ಲ ಕಡೆ ಹರಿದಾಡಿದೆ. ಒಂದು ದಿನದ ಮುಂಚೆನೋ ಅಥವಾ 6 ಅವರ್ಸ್ ಮುಂಚೆನೋ ಪೇಪರ್ ಅಂತೂ ಎಲ್ಲ ಕಡೆ ಹರಿದಾಡಿರೋದ್ರಿಂದ ಯಾವ ಸ್ಟೇಟಿಗೆ ಮಾತ್ರ ನ್ಯಾಯ ಕೊಡಬೇಕು, ಯಾವ ಸ್ಟೇಟಿಗೆ ನ್ಯಾಯ ಕೊಡಬಾರ್ದು ಅಂತಿಲ್ಲ. ದಿಸ್ ಇಸ್ ಅನ್ ಎಕ್ಸಾಮಿನೇಷನ್ ವಿಚ್ ಈಸ್ ಕಂಡಕ್ಟೆಡ್ ಅಕ್ರಾಸ್ ಇಂಡಿಯಾ. ಅದರಿಂದ ಈ ಸಂದರ್ಭದಲ್ಲಿ ಏನು ರಾಜ್ಯದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಎಲ್ಲ ರೀತಿ ಕ್ರಮ ತಗೊಂಡಿದ್ದಾರೆ. CBI ಕೊಟ್ಟಿದ್ದಾರೆ. ಯಾರು ಅದರಲ್ಲಿ ಇನ್ವಾಲ್ವ್ ಇದ್ದರು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ಕ್ರಮ ಏನು ಬೇಕೋ ಅದಷ್ಟು ಕ್ರಮಗಳನ್ನ ತಗೊಂಡಿದ್ದಾರೆ. ಆದರೆ ದುರದೃಷ್ಟವಶಾತ್ ಇವತ್ತಿನ ದಿವಸ ಮಕ್ಕಳ ಆನರಬಲ್ ವೈಸ್ ಚಾನ್ಸಲರ್ ಹೇಳಿದಾಗೆ ಮಕ್ಕಳ ಎಮೋಷ್ನಲ್ ಕೋಶಂಟ್ ಮೇಲೆ ಇವತ್ತಿನ ದಿವಸ ಭಾಳ ದೊಡ್ಡ ಆಘಾತ ಆಗಿದೆ. ಸಾಕಷ್ಟು ಜನ ಮಕ್ಕಳು ಇಲ್ಲೆಲ್ಲ ಒಂದು ಕಡೆ ಏನಾಗಿದೆ, ಅದರಲ್ಲೂ ಭಾಳ ಕಷ್ಟಪಡ್ತಾ ಇದ್ದಂಥ ವಿದ್ಯಾರ್ಥಿಗಳಿಗೆ ಮತ್ತು ನೀಟ್ ಅನ್ನೋಂಥ ಏನು ಆ್ಯಂಬಿಷನ್ ಇದೆಯಲ್ಲ, ಆ ಮನಸ್ಥಿತಿಯನ್ನು ಮಕ್ಕಳು ಕೇವಲ 1 ವರ್ಷ 2 ವರ್ಷಕ್ಕಲ್ಲ, ಬಹುಶಃ ಅವರೊಂದು 9th ಸ್ಟ್ಯಾಂಡರ್ಡ್ ಇದ್ದಾಗಿಂದಾನೆ ಆ ಮಕ್ಕಳಲ್ಲಿ ನಾನು ಮೆಡಿಕಲ್ಗೆ ಹೋಗಬೇಕು ಅನ್ನೋಂಥ ಆಸ್ಪಿರೆಂಟ್ ಇರೋರು ತಮ್ಮ ತಯಾರಿಯನ್ನು ಆಗ್ಲಿಂದಾನೇ ಶಾಲೆಗಳ ಹೈಸ್ಕೂಲ್ನಲ್ಲೇ ತಯಾರಿ ಮಾಡ್ಕೊಳ್ತಾ ಬರ್ತಾರೆ. ಬಟ್ ಮತ್ತೊಂದೇನಪ್ಪ ಅಂದರೆ, ಇವತ್ತಿನ ದಿವಸ ನೀಟ್ ಪರೀಕ್ಷೆ ಭಾಳ ಕಷ್ಟಕರ ಆಗ್ತಾಯಿದೆ ಮತ್ತು ಕಾಂಪಿಟೇಷನ್ಸು ಹಾಗೇ ಇದೆ. ಇಲ್ಲೆಲ್ಲೋ ಒಂದು ಕಡೆ ಭಾರತದ ಶಿಕ್ಷಣದ ವ್ಯವಸ್ಥೆಯಲ್ಲಿ ಅವತ್ತಿನ ದಿವಸ ನೀಟ್ ಆ್ಯಸ್ ಎ ಕಾಮನ್ ಕಾಮನ್ ಎಂಟ್ರೆನ್ಸ್ ಟೆಸ್ಟಿನ ಪರ್ಯಾಯವಾಗಿ ಇದನ್ನು ತೊಗೊಂಡ್ರು. ಇವತ್ತಿನ ದಿವಸ ರೆಗ್ಯುಲರ್ PU ಬೋರ್ಡ್ ಮಾರ್ಕ್ಸ್ ಪರ್ಸೆಂಟೇಜ್ ಅಥವಾ 12th ಸ್ಟ್ಯಾಂಡರ್ಡ್ ಗ್ರೇಡ್ ಪರ್ಸೆಂಟೇಜ್ ಏನಿದೆ ಅದನ್ನು ಎಲ್ಲೂ ಕೂಡ ಕನ್ಸಿಡ್ರೇಷನ್ ತಗೊಳ್ತಾ ಇಲ್ಲ. ಇದರ ಕೂಗು ಎಲ್ಲ ಶಿಕ್ಷಣ ಸಂಸ್ಥೆಯ ಅಥವಾ ಎಲ್ಲ +2 ನಡೆಸ್ತಾ ಇರ್ತಕ್ಕಂಥ CBSE ಇರ್ಬೋದು, ICSE ಇರ್ಬೋದು ಅಥವಾ ಸ್ಟೇಟ್ ಬೋರ್ಡ್. ಅಂದರೆ CET ಮಾದರಿಯಲ್ಲಿ PU ದ್ವಿತೀಯ PUನ 50% ಅಂಕಗಳನ್ನು ತೆಗೆದುಕೊಂಡು 50% ತಗೊಳ್ಳದೇ ಇದ್ರು ಕೂಡ 50% ತಗೊಂಡಾಗ ಅಲ್ಲಿ ತಿರ್ಗಾ ಏನಾಗುತ್ತೆ, ನಮ್ಮಲ್ಲಿ ಈಗ ನೋಡಿ ಕರ್ನಾಟಕದಲ್ಲಿ 35 ಮಾರ್ಕ್ಸ್ ಇದ್ದಿದ್ದನ್ನು 33 ಇಳಿಸೋದು. ಸೊ ಈ ಥರ ಎಲ್ಲ ಭೇದ ಭಾವಗಳಿರ್ತವೆ ಪ್ರತಿಯೊಂದು ಸ್ಟೇಟಲ್ಲಿ. ಮತ್ತು ತಿರ್ಗಾ ಡಿಸ್ಕ್ರಿಷನ್ ಅಮಾಂಗ್ ದಿ ಸ್ಟೇಟ್ ಪ್ರಿನ್ಸಿಪಲ್ಸ್, ಸ್ಟೇಟ್ ಎಜುಕೇಷನ್ ಪ್ರಿನ್ಸಿಪಲ್ಸ್ ಎಲ್ಲ ಬರ್ತಾರೆ. ನನ್ನ ಸಲಹೆ ಏನಪ್ಪ ಅಂತಂದರೆ, ಇದು ನಂದೊಬ್ಬಂದೇ ಕೂಗಲ್ಲ, ಸಾಕಷ್ಟು ಜನ ಶಿಕ್ಷಣ ತಜ್ಞರು ಈ ಸಮಾಜದಲ್ಲಿ ಅಥವಾ ಈ ದೇಶದಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು, ನೀಟ್ ಎಕ್ಸಾಮಿನೇಷನ್ ಪರ್ಸೆಂಟೇಜನ್ನು ಆಲ್ಮೋಸ್ಟ್ ಎಕ್ಸ್ಟೆಂಟ್ ಆಫ್ ಅಬೌಟ್ 60% ಅಥವಾ 65% ತಗೊಳ್ಳಿ, 35% PUC ಅಥವಾ 12th ಗ್ರೇಡ್ ಒಟ್ಟಾರೆ PU ಅಂಕ, ಅಂದರೆ 12ನೇ ತರಗತಿಯ ಅಂಕಗಳನ್ನು ಕೂಡ ಕನ್ಸಿಡರ್ ಮಾಡಿದಾಗ ಆಗೇನಾಗುತ್ತೆ, ಇಲ್ಲಿ ತಗೊಂಡಂಥ ಮಾರ್ಕ್ಸು ಸ್ಟೇಬಲ್ ಆಗಿ ಉಳ್ಕೊಳ್ಳೋದು. ಬೋರ್ಡ್ ಎಕ್ಸಾಮ್ ಬಗ್ಗೆ ಸೀರಿಯಸ್ನೆಸ್. ಅವಾಗ ಏನಾಗುತ್ತೆ, ಕಾಂಪಿಟೇಷನ್ಸು
ಇವೆಲ್ಲ ಕೂಡ ಒಂಥರ ಈ ಅನ್ಹೆಲ್ತಿ ಕಾಂಪಿಟೇಷನ್ಸ್ ಇದೆಯಲ್ಲ, ನಾವು ಇವತ್ತು ಅದನ್ನು ಮಾಡಲೇಬೇಕು, ಅದು ಪಾಸ್ ಆಗಲೇಬೇಕು, ನನಗೆ ಆ ಮೆಡಿಕಲ್ ಸೀಟ್ ಸಿಕ್ಕಿಲ್ಲ ಅಂತಂದರೆ ಆ ಮಕ್ಕಳ ಮಾನಸಿಕ ಸ್ಥಿತಿ ಆಘಾತ ಆಗೋಂಥದ್ದು, ಅವೆಲ್ಲ ಆಗೋದಕ್ಕಿಂತ ಒಂದಿಷ್ಟು ಮಕ್ಕಳಲ್ಲೂ ಕೂಡ ಒಂದು ಮಾನಸಿಕವಾದಂಥ ಪ್ರಬುದ್ಧತೆ ಇವೆಲ್ಲ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಭಗವಂತ್ ಸರ್, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಪರೀಕ್ಷೆ ರದ್ದಾಗಿದ್ದರಿಂದ ಆ ಧ್ವನಿ ಮತ್ತೆ ಗಟ್ಟಿಯಾಗಿದೆ. ರಾಜ್ಯಗಳಿಗೆ ಕೊಡಿ, ಯಾಕೆಂದರೆ 100 ಸೀಟ್ಗಳಲ್ಲಿ 85% ಸೀಟ್ಗಳು ರಾಜ್ಯ ಕೋಟಾದ ಸೀಟ್ಗಳಾಗಿದ್ದಾವೆ. ಹಾಗಾಗಿ ರಾಜ್ಯ ಕೋಟಾದ ಸೀಟ್ಗಳನ್ನು ನಾವೇ CET ಮಾದರಿಯಲ್ಲಿ ಪರೀಕ್ಷೆಯನ್ನು ಮಾಡಿ KE ಮೂಲಕ ನಾವು ತುಂಬ್ತೀವಿ ಅಂತಕ್ಕಂಥ ಧ್ವನಿಯನ್ನು ಉನ್ನತ ಶಿಕ್ಷಣ ಸಚಿವರು ಸಹ ಮೊನ್ನೆ ಹೇಳಿದ್ದಾರೆ. ಈ ಬಗ್ಗೆ ನೀವು ಏನು ತಮ್ಮ ಅಭಿಪ್ರಾಯವನ್ನು ಹೇಳ್ತೀರಾ? ಅದು ಸರಿನಾ ಅಥವಾ ನೀಟೇ ಸರಿನಾ ಅಂತಕ್ಕಂಥದ್ದು? ನ್ಯಾಷನಲ್ ಲೆವೆಲಲ್ಲಿ ಕಾಂಪಿಟೇಷನ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಈಗ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಒಂದು, ಎರಡನೇದು ನಮ್ಮ ರೀಜನಲ್ ಸಿಲಬಸ್ ಏನಿದೆ ಅದನ್ನು ಸ್ಟೇಟ್ ಸಿಲಬಸ್ ಯೂಸ್ ಮಾಡ್ತಾ ಇದ್ದೀವಿ ಪ್ರತಿ ರಾಜ್ಯದಲ್ಲೂ. ಎಸ್ಪೆಷಲಿ ಗ್ರಾಮಾಂತರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ಕೆಲವರು CBSE ಯೂಸ್ ಮಾಡ್ತಾ ಇದ್ದಾರೆ, ಕೆಲವರು ICSE ಸಿಲಬಸ್ ಬರಿತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಕನ್ಫ್ಯೂಷನ್. ಇದೆಲ್ಲ ಕನ್ಫ್ಯೂಷನ್ಸ್ ಮಧ್ಯದಲ್ಲಿ ಏನಾಯಿತು, ನಮ್ಮ ರಾಜ್ಯದಲ್ಲಿ ನಾವು ಕಂಡಕ್ಟ್ ಮಾಡಬೇಕು, ತಮಿಳ್ನಾಡಲ್ಲಿ ಆಂಧ್ರ ಪ್ರದೇಶದಲ್ಲಿ ಅವರ ರಾಜ್ಯಗಳು ಕಂಡಕ್ಟ್ ಮಾಡೋಕ್ಕೆ ಶುರು ಮಾಡಿದಾಗ ಅನೇಕ ಸಮಸ್ಯೆಗಳು ಅವ್ರ ರಾಜ್ಯಗಳಲ್ಲೂ ಬಂತು. ಕೋಟಾ ಸಿಸ್ಟಮ್ ಇರ್ಬೋದು, ಅದರಲ್ಲಿ ಜಾತಿ ಆಧಾರದ ಮೇಲೆ ಕೋಟಾ ಸಿಸ್ಟಮ್ ಇರ್ಬೋದು, ಅಥವಾ ಹಿಂದುಳಿದ ವರ್ಗಕ್ಕೆ ಎಕನಾಮಿಕಲಿ ಪುವರ್, ಇದೆಲ್ಲ ಕೋಟಾ ಸಿಸ್ಟಮ್ಸ್ ಬಂತು. ಒಂದೊಂದು ರಾಜ್ಯ ಒಂದೊಂದು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಇದು ಅನೇಕ ಸಲ ಕೋರ್ಟ್ಗಳಲ್ಲಿ ಆಯಿತು, ಮತ್ತು ಪರೀಕ್ಷೆಗಳ ವಿಧಾನಗಳಲ್ಲಿ ತಪ್ಪುಗಳಾಯಿತು. ಹಾಗಾಗಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಚೇಂಜ್ ಆಗೋಕ್ಕೆ ಶುರುವಾಯಿತು. ಪ್ರತಿ ರಾಜ್ಯದಲ್ಲೂ ಕ್ಯಾಲೆಂಡರ್ ಆಫ್ ಈವೆಂಟ್ಸು. ಕರ್ನಾಟಕದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಮೇ 10ಕ್ಕೋ 11ಕ್ಕೋ ಕಂಡಕ್ಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಜೂನ್ಗೆ ಅನೌನ್ಸ್ ಮಾಡಿದ್ವಿ. ಬೇರೆ ರಾಜ್ಯದಲ್ಲಿ ತೊಂದರೆಗಳಾಗಿ ಕೋರ್ಟ್ಗೆ ಹೋಗಿ ಇನ್ನೊಂದಾಗಿ 2 ತಿಂಗಳು ವಿಳಂಬ ಆಯಿತು. ಈ ಥರ ಸಮಸ್ಯೆಗಳು ಶುರುವಾಯಿತು. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ವಿಳಂಬ ಆದ್ದರಿಂದ ಈಗ ನಮಗೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆ ಅದು ಕ್ಯಾಲೆಂಡರ್ ಆಫ್ ಈವೆಂಟ್ ಅನೌನ್ಸ್ ಮಾಡುತ್ತೆ 1 ವರ್ಷದ ಮುಂಚೆನೇ. ಸೊ ಅದ್ರ ಪ್ರಕಾರ ನೀವು ಕ್ಲಾಸಸ್ ಶುರು ಮಾಡೋಕ್ಕಾಗಲಿಲ್ಲ. ಆಮೇಲೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಟೈಮ್ ವೇಳಾಪಟ್ಟಿ ಆಗಿದ್ದರಿಂದ ಯಾವಾಗ ಮುಗಿಸ್ಬೇಕು, ಯಾವಾಗ ಶುರು ಮಾಡಬೇಕು, ಆಮೇಲೆ ಎಕ್ಸಾಮ್ಸ್ ಯಾವಾಗ ಕಂಡಕ್ಟ್ ಮಾಡಬೇಕು, ಅದಾದಮೇಲೆ ಮತ್ತೆ PG ನೀಟ್ಗೆ ಎಲಿಜಿಬಿಲಿಟಿ ಹೇಗೆ, ಅದಕ್ಕೂ ಸ್ಟಿಪ್ಯುಲೇಟೆಡ್ ಟೈಮ್ ಇದೆ. ಇಷ್ಟು ಒಳಗಡೆ ಮುಗಿಸಿರ್ಬೇಕು ಅವರು ಅಪ್ಲಿಕೇಶನ್ ಪ್ರಾಸೆಸ್ ಮಾಡೋಕ್ಕೆ. ಇದೆಲ್ಲ ವಿಳಂಬ ಆಗೋಕ್ಕೆ ಶುರುವಾಯಿತು. ಆಮೇಲೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಮೈನಾರಿಟಿ ಸಂಸ್ಥೆಗಳಾಗಲಿ, ಇನ್ನೊಂದು ಸಂಸ್ಥೆಗಳಾಗಲಿ, ರೀಜನಲ್ ಲ್ಯಾಂಗ್ವೇಜಸ್ ಇರ್ತಕ್ಕಂಥ ಮೈನಾರಿಟಿ ಇರ್ತಕ್ಕಂಥ ಸಂಸ್ಥೆಗಳಲ್ಲಿ ಬೇರೆ ಬೇರೆ ಕೋಟಾಗಳನ್ನ ಕ್ಲೈಮ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರವ್ರ ರೈಟ್ಸ್ನ ಕ್ಲೈಮ್ ಮಾಡೋಕ್ಕೆ ಶುರು ಮಾಡಿದ್ರು. ಅದು ತಪ್ಪೋ ಸರಿ ಅಂತ ನಾನು ಆರ್ಗ್ಯುಮೆಂಟಿಗೆ ಬರ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಯಾಕೆ ಇದೆಲ್ಲ ಬಂತು ಅಂತ ಹೇಳಿ. ಸೊ ಆವಾಗ ಏನಾಯಿತು, ಈ ರೀಜನಲ್ ವೈಸೇ ಕೋರ್ಟ್ ಮೆಟ್ಲು ಹತ್ತಿಗೆ ಶುರು ಮಾಡಿದ್ರು ಒಬ್ಬೊಬ್ಬರು ಒಂದೊಂದು ರಾಜ್ಯದಲ್ಲಿ. ಮತ್ತು ಇದೆಲ್ಲ ವ್ಯಾಜ್ಯಗಳು ಸುಪ್ರೀಂ ಕೋರ್ಟ್ಗೆ ಹೋಯಿತು. ಈ ಸುಪ್ರೀಂ ಕೋರ್ಟಲ್ಲಿ ಸುಮಾರು ವರ್ಷಗಳಿಂದ 15-20 ವರ್ಷಗಳಿಂದ ಇದು ನಡ್ಕೊಂಡ್ಬರ್ತಾ ಇರ್ತಕ್ಕಂಥದ್ದು. ನಾಟ್ ಓನ್ಲಿ ನೀಟ್, PG ನೀಟ್ದು ಆಗಿದೆ, ಸೂಪರ್ ಸ್ಪೆಷಾಲಿಟಿ ಕೋರ್ಸಸ್ಗೂ ಆಗಿದೆ. ರಾಜ್ಯದವ್ರಿಗೆ ಕೊಡಬೇಕಾ, ಹೊರ ರಾಜ್ಯದವ್ರಿಗೂ ಕೊಡಬೇಕಾ, ಇದೆಲ್ಲ ಚರ್ಚೆಗಳು ಆಗಿ ಕೊನೆಗೆ ಅನೇಕ ಕೋರ್ಟ್ ಕೇಸ್ಗಳಲ್ಲಿ ಇದು ಸುಪ್ರೀಂ ಕೋರ್ಟಲ್ಲಿ ಡಿಸೈಡ್ ಆಗಿರ್ತಕ್ಕಂಥದ್ದು. ಫೈನಲ್ ಆಗಿ ಸುಪ್ರೀಂ ಕೋರ್ಟಲ್ಲೇ ಅದಕ್ಕೊಂದು ಗೈಡ್ಲೈನ್ ಸಿಕ್ಕಿ ಅದಕ್ಕೆ ಒಂದು ಏಕಗವಾಕ್ಷಿ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ಮಾಡಬೇಕು ನೀಟು. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ವಿದ್ಯಾರ್ಥಿ ಯಾವುದೇ ಕೋಟಾದಲ್ಲಿ ತೊಗೊಳ್ಳಿ, ಅದು ಗೌರ್ಮೆಂಟ್ ಕೋಟಾ ಇರ್ಬೋದು, ಪ್ರೈವೇಟ್ ಕೋಟಾ ಇರ್ಬೋದು, ಮ್ಯಾನೇಜ್ಮೆಂಟ್ ಕೋಟಾ ಇರ್ಬೋದು, ಅಥವಾ NRI ಕೋಟಾ ಇರ್ಬೋದು, ಯಾವುದೇ ವಿದ್ಯಾರ್ಥಿ ಯಾವುದೇ ಕಾಲೇಜಲ್ಲಿ ಒಂದು ಸೀಟ್ ತೊಗೊಳ್ಬೇಕಂದ್ರೆ ಆತನಿಗೆ ಆತ ಒಬ್ಬ ಪರೀಕ್ಷೆಯನ್ನು ಪಾಸ್ ಮಾಡಿರಲೇಬೇಕು, ಎಂಟ್ರೆನ್ಸ್ ಟೆಸ್ಟ್ ಅಂತ ಬಂತು. ಅದಾದಮೇಲೆ ಏನಾಯಿತು, ನಮ್ಮ ಕಾಮೆಟ್ ಕೆ ಗ್ರೂಪ್ ಗೊತ್ತಾಯ್ತಲ್ಲ, ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಗ್ರೂಪ್ ಸಪ್ರೇಟ್ ಇದೆ, ಅದು ಶುರುವಾಯಿತು. ಮತ್ತು ನೀಟು ಒಂದು ಪ್ಯಾರಲಲ್ಲಾಗಿ ನಡೀತು, ಅವ್ರದ್ದು ಕೋಟಾ ಎಲ್ಲ ಶುರುವಾಯಿತು. ಮತ್ತು ಅದೆಲ್ಲ ಈ ಪ್ರಾಸೆಸ್ಗಳೆಲ್ಲ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಯಿತು, ಹೈಕೋರ್ಟು ಸುಪ್ರೀಂ ಕೋರ್ಟ್ಗಳಲ್ಲಿ. ಆಮೇಲೆ ಅನೇಕ ಸಂಸ್ಥೆಗಳು, ಅನೇಕ ಕಮಿಷನ್ಗಳು ಅದನ್ನು ತೀರ್ಮಾನಗಳನ್ನು ಕೊಟ್ಟರು. ತಮಿಳ್ನಾಡಲ್ಲಿರ್ಬೋದು, ಆಂಧ್ರದಲ್ಲಿರ್ಬೋದು, ಕರ್ನಾಟಕದಲ್ಲಿ ಅನೇಕ ಕಮಿಷನ್. ಇದೆಲ್ಲ ಪ್ರಾಸೆಸ್ಗಳು ಹೋಗಿ ಸರ್ಕಾರದಲ್ಲಿ ಚರ್ಚೆಗಳಾಗಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಕೊನೆಗೆ ಎಲ್ಲ ಸುಪ್ರೀಂ ಕೋರ್ಟಲ್ಲೇ ಇದು ಡಿಸಿಷನ್ಸ್ ಆಗಿ ಈಗ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ
ನಾವು ಏನು ಇಲ್ಲಿ ಪ್ರಾಬ್ಲಮ್ಸ್ ಯಾಕೆ ಉದ್ಭವ ಆಯಿತು ಅಂತ ಹೇಳಿದ್ರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಿಸ್ಟಮ್ ಇದೆ, ಒಂದೊಂದು ಸಿಲಬಸ್ ಇದೆ, ಇದೆಲ್ಲ ಆಮೇಲೆ ಒಂದೊಂದು ಕೋಟಾಗಳಿದೆ, ರೀಜನಲ್ ವೈಸ್ ರಿಸರ್ವೇಷನ್ಸ್ ಇದೆ. ಇದೆಲ್ಲ ಇಟ್ ಲೆಡ್ ಟು ಪ್ರಾಬ್ಲಮ್ಸ್ ವಿತ್ ದಿ ಕ್ಯಾಲೆಂಡರ್ ಆಫ್ ಈವೆಂಟ್ಸ್. ಸೊ ಅದು ಇಟ್ ಫೈನಲಿ ಲೆಡ್ ಟು ದಿಸ್ ಪ್ರಾಬ್ಲಮ್. ಅಂದರೆ ಏಕ ಗವಾಕ್ಷಿಯಲ್ಲಿ ನಡೆಸ್ತಕ್ಕಂಥ ಪರೀಕ್ಷೆ ಅಂದರೆ ನೀಟು ಬೆಸ್ಟು, ಆದರೆ ಸುಧಾರಣೆಗಳನ್ನು ಮಾಡಬೇಕು ಅಂತಕ್ಕಂತಹದ್ದು ಇದು. ಪರೀಕ್ಷಾ ಸುಧಾರಣೆಗಳನ್ನು ಸರ್ ನಾವು ಈಗ ಮಾಡೋದ್ರಿಂದ ಈಗ ಪ್ರಶ್ನೆ ಪತ್ರಿಕೆ ಈಗ ನೋಡ್ರಿ, ತಂತ್ರಜ್ಞಾನ ಎಷ್ಟೆಲ್ಲ ಮುಂದುವರೆದಿದ್ರೂ ಸಹ ತಂತ್ರಜ್ಞಾನವನ್ನು ಬಳಸ್ಕೊಂಡೇ ಪ್ರಶ್ನೆ ಪತ್ರಿಕೆಗಳನ್ನು ಸೋರಿಕೆ ಮಾಡ್ತಕ್ಕಂತಹ ಒಂದು ಪ್ರಕರಣಗಳು ನಡೆದಿದ್ದಾವೆ. ಹಿಂದೆಲ್ಲ ತಂತ್ರಜ್ಞಾನ ಕಡಿಮೆ ಮಟ್ಟದಲ್ಲಿದ್ದಾಗ ಎಕ್ಸಾಮ್ಗಳನ್ನು ತುಂಬ ಸೀರಿಯಸ್ಸಾಗಿ ನಡೆಸ್ತಾ ಇದ್ದರು. ಕೆಲವು ನಕಲಿ ಅಭ್ಯರ್ಥಿಗಳನ್ನು ಹಿಡಿತಾ ಇದ್ದರು. ಆ ಥರದ್ದೊಂದಿಷ್ಟು ಪ್ರಕರಣಗಳದ್ದು ಬಿಟ್ಟರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತೂ ತುಂಬ ಕಡಿಮೆ ಮಟ್ಟದಲ್ಲಿದ್ವು. ಈಗ ಆಗಲೇ ಸುಪ್ರೀತ್ ಅವ್ರು ಮಾತಾಡ್ತಾ ಹೇಳಿದರು, ಒಂದು ರಾಜ್ಯದಲ್ಲಿ ಲೀಕ್ ಆದ್ರೂ ಇವಾಗ ಸೋಷಿಯಲ್ ಮೀಡಿಯಾ ಹೆಂಗಿದೆ ಅಂತಂದರೆ ವಾಟ್ಸಪ್ಪಲ್ಲಿ ಕ್ಷಣ ಮಾತ್ರದಲ್ಲಿ ಎಲ್ಲ ರಾಜ್ಯಗಳು ಎಲ್ಲ ವಿದ್ಯಾರ್ಥಿಗಳಿಗೂ ತಲುಪಿಬಿಡುತ್ತೆ ಅಂತಕ್ಕಂಥದ್ದು. ಇದನ್ನು ಯಾವ ರೀತಿ ಸುಧಾರಣೆಯನ್ನು ಮಾಡ್ಬೋದು ಸರ್ ಪರೀಕ್ಷೆ ಈ ಸೋರಿಕೆ ಆಗ್ದಂಗೆ ಅಥವಾ ಬೇರೆ ಬೇರೆ ಇದಾಗ್ದಂಗೆ? ಇದು ದಿಸ್ ಈಸ್ ದಿ ರೈಟ್ ಕ್ವೆಶ್ಚನ್, ಆ್ಯಪ್ಟ್ ಕ್ವೆಶ್ಚನ್ ನೀವು ಇವಾಗ ಕೇಳಿದ್ದು. ಈಗ ನಮ್ಮ ಎಲ್ಲ ಚರ್ಚೆಗಳು ನನ್ನ ಪ್ರಕಾರ ಇದ್ರ ಮೇಲೆ ಕೇಂದ್ರೀಕೃತವಾಗಿರ್ಬೇಕೀಗ. ಈಗ ಅದಕ್ಕೆ ನಾನು 3 ಕಾಲಮ್ ಹೇಳ್ತೀನಿ. ಒಂದು, ನೀವು ಏನೇ ಸಿಸ್ಟಮ್ ಇಡೀ ಪ್ರಪಂಚದಲ್ಲಿ ಏನೇ ಸಿಸ್ಟಮ್ ಯಾವುದೇ ಸಂಸ್ಥೆನಲ್ಲಾಗಲಿ, ನ್ಯಾಷನಲ್ ಲೆವೆಲ್ ಆಗಲಿ ರಾಜ್ಯ ಮಟ್ಟದಲ್ಲಾಗಲಿ ಏನೇ ಒಂದು ಪ್ರೊಸೀಜರ್ ಮಾಡಬೇಕು, ಯಾವುದೇ ಸಂಸ್ಥೆಗಳು ಏನೇ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ನಮ್ಮ ಜನರ ಮನಸ್ಥಿತಿ ಚೇಂಜ್ ಆಗಬೇಕು, ವಿದ್ಯಾರ್ಥಿಗಳ ಮನಸ್ಥಿತಿ, ಪೋಷಕರ ಮನಸ್ಥಿತಿ ಚೇಂಜ್ ಆಗಬೇಕು. ಏನು, ನಾನು ಕಠಿಣ ಅಭ್ಯಾಸ ಮಾಡಿ ಎಥಿಕಲ್ಲಾಗಿ ಸೀಟ್ನ ತಗೊಳ್ತೀನಿ ಅನ್ನೋ ಒಂದು ಆ್ಯಟಿಟ್ಯೂಡ್ ಬರಬೇಕು. ಎಲ್ಲ ಪೇರೆಂಟ್ಸ್ಗಳು, ಎಲ್ಲ ಸ್ಟೂಡೆಂಟ್ಸ್ಗಳು ಶಾರ್ಟ್ ಕಟ್ ಹುಡುಕಕ್ಕೆ ಶುರು ಮಾಡ್ತಾರೆ. ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಎಲ್ಲಿ ನಮ್ಮ ಸ್ಟೂಡೆಂಟ್ಸ್ದು ಪೋಷಕರ ಮನಸ್ಥಿತಿ ಇರುತ್ತೋ ಅಲ್ಲಿ ತನಕ ಈ ಸೋ ಕಾಲ್ಡ್ ಏಜೆಂಟ್ಸು, ಪೇಪರ್ ಲೀಕಿಂಗ್ ಕಮಿಟಿಗಳು ಯಾರು ಜನರು, ಕನ್ಸಲ್ಟೆಂಟ್ಸು ಯಾರಿರ್ತಾರೆ ಅವರು ಆ್ಯಕ್ಟಿವ್ ಆಗಿರ್ತಾರೆ. ಅದು ಒಂದು ಪಿಲ್ಲರು ನಾ ಹೇಳೋದು. ಸೊ ಒಂದು ಅವೇರ್ನೆಸ್ ತರಬೇಕಾಗಿರ್ತಕ್ಕಂಥದ್ದು, ಹೌ ಟು ಬಿ ಎಥಿಕಲ್, ಆ್ಯಂಡ್ ಇಟ್ ಈಸ್ ಆಲ್ ಹಾರ್ಡ್ ವರ್ಕ್, ಇಟ್ ಈಸ್ ನಾಟ್ ಜಸ್ಟ್ ಶಾರ್ಟ್ ಕಟ್. ಅದನ್ನು ನಾವು ಒಂದು ಅವೇರ್ನೆಸ್ಸು. ಎರಡನೇದು, ಯೂಸಿಂಗ್ ದ ಟೆಕ್ನಾಲಜಿ. ನೀವು ಹೇಳ್ದಂಗೆ ಯೂಸಿಂಗ್ ದ ಟೆಕ್ನಾಲಜಿ. ವಾಟ್ ಈಸ್ ದ ಟೆಕ್ನಾಲಜಿ? ನಾ ಹೇಳೋದೀಗ ಎಸ್ಪೆಷಲಿ ಮೆಡಿಕಲ್ ಕಾಲೇಜ್ ಯೂನಿವರ್ಸಿಟಿಗಳಲ್ಲಿ ಇಡೀ ದೇಶದಲ್ಲೇ ನಮ್ಮದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇಟ್ಸ್ ದ ಬಿಗ್ಗೆಸ್ಟ್ ಯೂನಿವರ್ಸಿಟಿ ಇನ್ ದಿ ಗ್ಲೋಬ್, ಪ್ರಾಬಬ್ಲಿ ಕಂಟ್ರಿಲೇ ಅಲ್ಲ ಗ್ಲೋಬಲಲ್ಲಿ 1500 ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇದ್ದೀವಿ ನಾವು ಮೆಡಿಕಲ್ಲು. ಪ್ರತಿ ವರ್ಷ, ಈ ವರ್ಷ 70,000ಕ್ಕೂ ಹೆಚ್ಚು ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ, ಆಯಿತಾ. ಆಮೇಲೆ ನಾವು 100 ಗೋಲ್ಡ್ ಮೆಡಲ್ಸ್ ಕೊಡ್ತೀವಿ. 40,000 ಟೀಚರ್ಸ್ ಇದ್ದಾರೆ, 3.5 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ. ಆದರೂ ಕೂಡ ನಾವು ಎಕ್ಸಾಮಿನೇಷನ್ ಸಿಸ್ಟಮ್ನ ಹೇಗೆ ಮಾಡಿದ್ದೀವಿ ಅಂದರೆ, ನಾವು ಪಯೋನಿಯರ್ ಇನ್ ದಿ ಹೋಲ್ ಕಂಟ್ರಿ ಎಕ್ಸಾಮಿನೇಷನ್ ಸಿಸ್ಟಮಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದು ಎಲ್ಲ ಸಂಸ್ಥೆಗಳು, ಇವಾಗ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಶುರುವಾಗಿದೆ. ಆನ್ಲೈನ್ ಸಿಸ್ಟಮ್ ನಾವೇ ಫಸ್ಟ್ ಇಂಟ್ರಡ್ಯೂಸ್ ಮಾಡಿದ್ದು. ಆನ್ಲೈನ್ ಪೇಪರ್ ಟ್ರಾನ್ಸ್ಮಿಷನ್, ಆನ್ಲೈನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಕ್ಕಂಥದ್ದು, ಆಮೇಲೆ ಆನ್ಲೈನ್ ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥದ್ದು. ಇದಿಷ್ಟು ಈಗ ನ್ಯಾಷನಲ್ ಈ ಟೆಸ್ಟಿಂಗ್ ಏಜೆನ್ಸಿನಲ್ಲಿ ಆಗಬೇಕಾಗಿರೋದು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಖಾಸಗಿ ಏನು ಕೋಚಿಂಗ್ ಸೆಂಟರ್ಗಳ ಪಾತ್ರ ಇದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಇದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನು ಬಂಧಿಸಿದ್ದಾರೆ ಕೂಡ ಕೆಲ ರಾಜ್ಯಗಳಲ್ಲಿ. ಮತ್ತು ಇವತ್ತು ಹೆಂಗಾಗಿದೆ ಅಂತಂದರೆ, ಕೋಚಿಂಗ್ ಸೆಂಟರ್ಗಳಿಗೆ ಮಕ್ಕಳನ್ನ ಸೇರಿಸ್ತೇ ಇದ್ದರೆ ಮೆಡಿಕಲ್ ಸೀಟನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಭ್ರಮಾಲೋಕದಲ್ಲಿ ಪೋಷಕರನ್ನು, ವಿದ್ಯಾರ್ಥಿಗಳನ್ನು ತೇಲಿಸಿದ್ದಾರೆ. ಈ ಬಗ್ಗೆ ಕೋಚಿಂಗ್ ಸೆಂಟರ್ಗಳ ಅವಳಿಯನ್ನು ನಿಯಂತ್ರಿಸಲಿಕ್ಕೆ ನಿಮ್ಮ ಸಲಹೆಗಳು? ನೋಡಿ, ನೀವು ಪ್ರಶ್ನೆ ಕೇಳ್ತಿದ್ದ ಹಾಗೇ ಇದೊಂಥರ ಏನೋ ಆತಂಕಕಾರಿ ಪ್ರಶ್ನೆ ನಮಗೆ. ಜೊತೆಗೆ ಇದೊಂದು ಭಾಳ ದೊಡ್ಡ ಜಾಲ. ಇದರಲ್ಲಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಕೇಂದ್ರ ಸಚಿವಾಲಯದ ಏನು ಈ ನೀಟ್ ಪರೀಕ್ಷೆ ಇರ್ಬೋದು, JEE ಪರೀಕ್ಷೆ ಇರ್ಬೋದು,
ಇದರಲ್ಲೆಲ್ಲ ಒಂದಷ್ಟು ಮಾರ್ಪಾಡುಗಳನ್ನ ಇವತ್ತಿನ ದಿನದ ದಿನಮಾನಗಳಿಗೆ ತಕ್ಕಂತೆ ಒಂದಷ್ಟು ಬದಲಾವಣೆಗಳನ್ನ ತೊಗೊಂಬರ್ಬೇಕಾಗತ್ತೆ. ಈಗೇನಾಗಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಸೈಬರ್ ಸೆಕ್ಯೂರಿಟಿ ಇಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಇವತ್ತು. ಅಂಥ ಸಂದರ್ಭದಲ್ಲಿ ಯಾರು ಅದನ್ನು ಕ್ವಶನ್ ಪೇಪರ್ನ ಲೀಕ್ಔಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತಾರೆ. ಇವತ್ತಿನ ದಿವಸ ದೇರ್ ಆರ್ ಹ್ಯೂಜ್ ನಂಬರ್ ಆಫ್ ಕೋಚಿಂಗ್ ಸೆಂಟರ್ಸ್, A to Z, ಸಮ್ಟೈಮ್ಸ್ ಈವನ್ ಆಫ್ಟರ್ Z ಆಲ್ಸೋ. ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಮ್ಮಲ್ಲಿ ನಾವು ಇಷ್ಟು ರ್ಯಾಂಕ್ ತೊಗೊಂಡಿದ್ದೀವಿ, ಅಷ್ಟು ರ್ಯಾಂಕನ್ನು ತರಿಸಿದ್ದೀವಿ. ಇಟ್ಸ್ ಅನ್ ಎಮೋಷ್ನಲ್ ಅಟ್ರ್ಯಾಕ್ಷನ್ ಫಾರ್ ಬೋತ್ ಪೇರೆಂಟ್ಸ್, ಪಾಲಕ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಎಲ್ಲೋ ಒಂದು ಕಡೆ ಎಮೋಷ್ನಲ್ ಅಟ್ರ್ಯಾಕ್ಷನ್ನ ಮಾಡಿ, ಅದೆಲ್ಲೋ ಒಂದು ಕಡೆ ಆ ಮಕ್ಕಳಲ್ಲಿ ನಾನು ಅಂಥ ಕಡೆಗೆ ಹೋದರೆ ನಾನು ಈ ರ್ಯಾಂಕ್ ತೊಗೊಳ್ಬೋದು. ಪಾಲಕ ಪೋಷಕರಿಗೆ ಆ ಮಗು ಅಲ್ಲಿ ಹೋಗ್ತಾ ಇತ್ತು. ಅದಕ್ಕೆ ಇವತ್ತಿನ ದಿವಸ ನೀವು ನೋಡ್ತಾ ಬನ್ನಿ, ವಿದ್ಯಾರ್ಥಿಗಳು ಕಾಲೇಜ್ಗಳಿಗೆ ಹೋಗುವಂಥದ್ದಕ್ಕಿಂತ ಹೆಚ್ಚಿನ ಇಂಪಾರ್ಟೆನ್ಸು ಟ್ಯೂಷನ್ ಸೆಂಟರ್ಸ್. ಆಮೇಲೆ ಟ್ಯೂಷನ್ ಸೆಂಟರ್ಸ್ ಹೇಗಾಗಿದೆ ಅಂತಂದರೆ, ಆಗಲೇ ಆನರಬಲ್ ವೈಸ್ ಚಾನ್ಸಲರ್ ಹೇಳ್ತಾ ಇದ್ದ ಹಾಗೆ ಪಾಲಕ ಪೋಷಕರು ಕೂಡ ಒಂದಿಷ್ಟು ಅರ್ಥ ಮಾಡ್ಕೋಬೇಕು. ಇವತ್ತಿನ ದಿವಸ ಕನ್ಸಲ್ಟೆಂಟ್ಸ್ ಯಾರಿದ್ರು, ಇವತ್ತಲ್ಲ ಮುಂಚೆ ಯಾರು, ಈಗ ಸ್ವಲ್ಪ ಕೆಲವೇ ವರ್ಷಗಳ ಹಿಂದೆ ಯಾರು ಕನ್ಸಲ್ಟೆಂಟ್ಸ್ ಇದ್ದರು ಅವರು ಇವತ್ತಿನ ದಿವಸ ರಾಜ್ಯವ್ಯಾಪಿ ಅಲ್ಲ, ರಾಷ್ಟ್ರವ್ಯಾಪಿ ಅವರದ್ದು ಕೋಚಿಂಗ್ ಸೆಂಟರ್ಸ್ ಬಂದಿದೆ. ಹೇಗೆ ಅದು ಓಪನ್ ಆಗ್ತಾ ಇದೆ? ಮತ್ತು ಆ ಕೋಚಿಂಗ್ ಸೆಂಟರ್ಸ್ಗೆ ಅದಕ್ಕೆ ಆದಂಥ ಪರಿನಿಯಮಾವಳಿಗಳಿರ್ತವೆ. ಅದನ್ನು ಪಾಲಿಸಿದ್ದಾರಾ ಇಲ್ವಾ? ಯಾವುದೂ ಇಲ್ಲ. ಮತ್ತು ನೋಡಿ, ಕೋಚಿಂಗ್ ಸೆಂಟರ್ಸ್ಗೆ ಯಾವುದೇ ರೀತಿಯಾದಂಥ ಫೈರ್ ಸೇಫ್ಟಿ, ಬಿಲ್ಡಿಂಗ್ ಸೇಫ್ಟಿ, ಅದಕ್ಕೆ ಏನೂ ಬೇಕಿಲ್ಲ. ಮತ್ತು ಪ್ರವೇಶನೂ ಅಷ್ಟೇ. PUಗೆ ಫಸ್ಟ್ PUಗೆ ಇನ್ನೂ ಅಡ್ಮಿಷನ್ ಆಗ್ತಿದ್ದಂಕಲೇ ಡಮ್ಮಿ ಮಾಡ್ಕೊಂಡ್ಬಿಟ್ಟು ಫುಲ್ ಟೈಮ್ ಕೋಚಿಂಗ್ ಸೆಂಟರ್ಗೆ ಸಿಟಿ ಎಕ್ಸಾಕ್ಟ್ಲಿ ಇದಕ್ಕೆ ಇಂಥದ್ದನ್ನ ಕೋಚಿಂಗ್ ಸೆಂಟರ್ಗೆ ಹೋಗ್ತಾರೆ. ಇದು ಎಲ್ಲ ಅಧಿಕಾರಿಗಳಿಗೂ ಗೊತ್ತು. ಅಧಿಕಾರಿಗಳು ಮಕ್ಕಳು ಕೂಡ ಓದ್ತಾ ಇದ್ದಾರೆ ಅಂತ ಕೋಚಿಂಗ್ ಸೆಂಟರ್ಗಳಲ್ಲಿ. ಈ ಥರದ ಸಂದರ್ಭದಲ್ಲಿ ಕೋಚಿಂಗ್ ಸೆಂಟರ್ಗಳನ್ನ ಹಾವಳಿಯನ್ನು ಕಮ್ಮಿ ಮಾಡಬೇಕಾದ್ರೆ, ಮತ್ತೇನು ರ್ಯಾಂಕ್ ಸ್ಟೂಡೆಂಟ್ಸ್ ಫೋಟೋಸ್ ಹಾಕ್ತಾರಲ್ಲ, ಆ ಫೋಟೋಸ್ ಹಾಕುವಂಥ ಸಂದರ್ಭದಲ್ಲಿ ಇನ್ನು ಮುಂದಕ್ಕೆ ಎಲ್ಲೋ ಒಂದು ಕಡೆ ಈ ನ್ಯಾಷನಲ್ ಚೈಲ್ಡ್ ಪ್ರೊಟೆಕ್ಷನ್ ಕಮಿಟಿನಲ್ಲಿ ಒಬ್ಬರು ಸದಸ್ಯರು ಈಗೊಂದು 2 ವರ್ಷದ ಮುಂಚೆ ಅದನ್ನು ತೊಗೊಂಡು ಬಂದಿದ್ದರು. ನೀವು ಆ ಮಕ್ಕಳ ಫೋಟೋನ ಪೇಪರ್ನಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ಗೆ ಅಂತ ಹಾಕುವಂಥ ಸಂದರ್ಭದಲ್ಲಿ ಯು ಮಸ್ಟ್ ಟೇಕ್ ದಿ ಕನ್ಸೆಂಟ್ ಲೆಟರ್ ಫ್ರಮ್ ಬೋತ್ ಪೇರೆಂಟ್ಸ್ ಆ್ಯಂಡ್ ದಿ ಚೈಲ್ಡ್ ಅಂತ. ಅದು ಇವತ್ತು ಯಾರು ಮಾಡ್ತಾ ಇದ್ದಾರೆ? ಕೋಚಿಂಗ್ ಸೆಂಟರ್ ಅಥವಾ ಏನು ಸ್ಟಾಲ್ವರ್ಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅವರು ಕೂಡ ಈತ ನಮ್ಮ ಸ್ಟೂಡೆಂಟು ಅಂತ ಹಾಕ್ತಾರೆ, ಇನ್ನೊಬ್ಬರು ಈತ ನಮ್ಮ ಸ್ಟೂಡೆಂಟು ಅಂತ ಹಾಕ್ತಾರೆ. ಇಟ್ ಇಸ್ ಎ ಕನ್ಫ್ಯೂಷನ್ ಮಾಫಿಯಾ. ಇದನ್ನು ಹೇಗಾದರೂ ಮಾಡಿ ಇವತ್ತಿನ ದಿವಸ ತಡೆಗಟ್ಟಬೇಕಾಗಿದೆ. ಅದಕ್ಕೆ ನಾನು ಹೇಳಿದ್ದು, ನಾನು ಯಾಕಾಗಲೇ ಈ 12th ಸ್ಟ್ಯಾಂಡರ್ಡು ರೆಗ್ಯುಲರ್ ಅಥವಾ ಏನು ನಮ್ಮ PU ಬೋರ್ಡ್ ಇರ್ಬೋದು, CBSE ಇರ್ಬೋದು, ICSE ಇರ್ಬೋದು, ಕ್ಲಾಸ್ ರೂಮ್ ಗ್ರೇಡ್ಗೆ ಯಾವಾಗ ಒಂದು 35% ಆದರೂ ಮಿನಿಮಮ್ ಒತ್ತಡ ಕೊಡ್ತಾರೆ, ಆಗ ಏನಾಗುತ್ತೆ, ಕ್ಲಾಸ್ ರೂಮಿನ ಬಗ್ಗೆ ಅವ್ರಿಗೊಂದಿಷ್ಟು ಆ ಮಕ್ಕಳಿಗೆ ಕಾಳಜಿ ಬರುತ್ತೆ. ಇವತ್ತಿನ ದಿವಸ ಏನು ರೆಗ್ಯುಲರ್ ಕನ್ವೆನ್ಷನಲ್ ಕಾಲೇಜಸ್ ಏನಿದೆ, ಕನ್ವೆನ್ಷನಲ್ ಕಾಲೇಜಸ್ಸು ಬಿಕಾಸ್ ಆಫ್ ಕೋಚಿಂಗ್ ಸೆಂಟರ್ಸು ಸತ್ತೇ ಹೋಗ್ತಾ ಇದೆ. ಅದಾಗಬಾರ್ದು. ಕನ್ವೆನ್ಷನಲ್ ಕಾಲೇಜಸ್ಸಿನ ಏನು ಲೆಕ್ಚರರ್ಸ್ ಏನಿದ್ದಾರೆ, ಶಿಕ್ಷಕರು, ಅವ್ರಿಗೆಲ್ಲ ಇವತ್ತಿನ ದಿವಸ ಭವಿಷ್ಯನೇ ಇಲ್ದಂಗೆ ಆಗ್ತಾ ಇದೆ. ಎಷ್ಟೋ ರೆಗ್ಯುಲರ್ ಕನ್ವೆನ್ಷನಲ್ ಕಾಲೇಜಸ್ ಕ್ಲೋಸ್ ಆಗ್ತಾ ಬರ್ತಾ ಇದೆ, ಆದರೆ ಕೋಚಿಂಗ್ ಸೆಂಟರ್ಸ್ ಉದ್ಭವ ಆಗ್ತಾ ಇದೆ. ಆಮೇಲೆ ಎನಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ದಟ್ ಶುಡ್ ಸ್ಟಾರ್ಟ್, ಇಟ್ ಶುಡ್ ನಾಟ್ ಸ್ಟಾರ್ಟ್ ನೆಕ್ಸ್ಟ್ ಟು ಎ ಬಾರು, ಪಬ್ಬು. ನನ್ನ ಹತ್ರ ದಾಖಲಾತಿಗಳಿದ್ದಾವೆ. ಎಷ್ಟು ಕೋಚಿಂಗ್ ಸೆಂಟರ್ಗಳು ವೆರಿ ನೆಕ್ಸ್ಟ್ ಟು ಆಲ್ ಕೈಂಡ್ಸ್ ಆಫ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ ಓಪನ್ ಮಾಡ್ತಾರೆ ಮಲ್ಟಿಪ್ಲೆಕ್ಸ್ ಕಾಂಪ್ಲೆಕ್ಸಲ್ಲಿ. ಇದನ್ನೆಲ್ಲ ಶಿಕ್ಷಣ ಇಲಾಖೆ ನೋಡಬೇಕು. ಇಟ್ ಶುಡ್ ಡೆಫಿನೆಟ್ಲಿ ಅದು ಗ್ರಾಸ್ ರೂಟ್ ಲೆವೆಲಿಂದ ನೋಡ್ಕೊಂಬಂದು ಒಂದು ಪರಿನಿಯಮಾವಳಿ, ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸನ್ನು ಕೇಂದ್ರ ಸರ್ಕಾರದಿಂದ ಅಥವಾ ಏನು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇರ್ಬೋದು, ಅಥವಾ ನಮ್ಮ ಹೈಯರ್ ಎಜುಕೇಷನ್ ಕೌನ್ಸಿಲ್ ಇರ್ಬೋದು, ಏನು ಮಿನಿಸ್ಟ್ರಿ ಆಫ್ ಎಜುಕೇಷನ್, ಗೌರ್ಮೆಂಟ್ ಆಫ್ ಇಂಡಿಯಾ, ಅಲ್ಲಿಂದ ಕೊಡ್ತಾ ಬಂದರೆ ತಾನಾಗೆ ಈ ಹಾವಳಿಗಳು ಮುಗಿತವೆ. 2024 ನೀಟ್ ಪರೀಕ್ಷೆಯಲ್ಲೂ ಕೆಲವು ಕಡೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದಾವೆ ಅನ್ನೋ ಒಂದು ಆರೋಪ ಕೇಳಿಬಂತು. ಯಾವಾಗ ಅಂದರೆ ಫಲಿತಾಂಶ ಪ್ರಕಟ ಆದಾಗ 67 ಜನ ವಿದ್ಯಾರ್ಥಿಗಳು 720ಕ್ಕೆ 720 ಅಂಕಗಳನ್ನು ತೆಗೆದುಕೊಂಡಿದ್ದರು. ಕೊನೆಗೆ ಅದನ್ನು ಒತ್ತಡಗಳು ಜಾಸ್ತಿ ಆದಾಗ 1563 ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆಯನ್ನು ನಡೆಸಿದರು. ಯಾರು ಟಾಪ್ ರ್ಯಾಂಕ್ ಬಂದಿದ್ದರು ಅವರಿಗೆ. ಆವಾಗ ಹೈಯೆಸ್ಟ್ ವಿದ್ಯಾರ್ಥಿಗಳು ಕೋಚಿಂಗ್ ಸೆಂಟ್ರಿಂದ ಇದಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ದು ಅನ್ನೋದು ಬೆಳಕಿಗೆ ಬಂತು. ಹಾಗಾಗಿ ನೀವು ಹೇಳ್ದಂಗೆ ಒಂದು ರೂಲ್ಸನ್ನು ಫಾರ್ಮೇಟ್ ಮಾಡಿದರೆ ಅವುಗಳ ನಿಯಂತ್ರಣಕ್ಕೆ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡ್ರೆ. ಈಗೇನು ಕೋಚಿಂಗ್ ಸೆಂಟರ್ಸ್ ಇದ್ದಾವೆ
ಅದಕ್ಕೆ ಒಂದು ರೂಪುರೇಷೆಯನ್ನು ನಿರ್ಮಾಣ ಮಾಡಿ. ಆ ರೂಪುರೇಷೆನೇ ಇಲ್ಲ ಅದಕ್ಕೆ. ಎಲ್ಲರೂ ಸಹ ಈಗ ಮೆಡಿಕಲ್ಗಂದರೆ XYZ ಯಾವುದೋ ಒಂದು ಕೋಚಿಂಗ್ ಸೆಂಟ್ರು, JEE ಅಂದರೆ ಇನ್ನೊಂದು ಕಡೆ. ನಾನು ಇತ್ತೀಚೆಗಷ್ಟೇ ಅಂಥ ವಿದ್ಯಾರ್ಥಿಗಳು, ಈಗ ನೋಡಿ, ಉಳ್ಳವರು ಶಿವಾಲಯವ ಮಾಡುವರು ಅಂದಂಗೆ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಮಕ್ಕಳುಗಳು ಅಂಥ ಕೋಚಿಂಗ್ ಸೆಂಟ್ರಿಗೆ ಅವೈಲಬಿಲಿಟಿ ಇರುತ್ತೆ, ಹೋಗ್ತಾರೆ. ಈಗ ನೀಟ್ ಎಕ್ಸಾಮಿನೇಷನ್ನು ಈಗ ಮರುಪರೀಕ್ಷೆಗೆ ಆಗಿದೆ. ಯಾರೋ ಒಬ್ಬ ವಿದ್ಯಾರ್ಥಿನ ಮೊನ್ನೆ ದಿವಸ ನಾನು ಮಾತನಾಡಿಸಿದೆ. ಆ ವಿದ್ಯಾರ್ಥಿ ನೀಟ್ ಎಕ್ಸಾಮಿನೇಷನ್ ಮುಗೀತು ಅಂತ ಹೇಳಿ ತನ್ನ ಹಾಸ್ಟೆಲ್ ಬಿಲ್ಡಿಂಗು ಅಥವಾ PG ಸೆಂಟ್ರಲ್ಲಿ ಇದ್ದಿದ್ದನ್ನು ಅವ್ನು ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ. ಈಗ ತಿರ್ಗಾ 1 ತಿಂಗಳು ಕೋಚಿಂಗ್ ಬರಬೇಕು ಆ ಹುಡುಗ. ಒಂದು ಹುಡುಗಿ ಹೇಳ್ತಾ ಇತ್ತು, ಅವಿನ್ಯೂ ರೋಡಿಗೆ ಹೋಗಿ ಬುಕ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ಸರ್ ನಾನು. ಈಗ ಅಂತ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಈಗ ಅವರು ವಾಪಸ್ ಬೆಂಗಳೂರಿನಂತ ಮಹಾನಗರಕ್ಕೆ ಬರಬೇಕು ಕೋಚಿಂಗು, ಆತನ ಹಳ್ಳಿನಲ್ಲಿ ಇಲ್ಲ ಆ ಕೋಚಿಂಗು. ಈಗ 1 ತಿಂಗಳು ತಿರ್ಗಾ ಪ್ರಿಪರೇಷನ್ ಆಗಬೇಕಾದ್ರೆ 1 ತಿಂಗಳು ಮಟ್ಟಕ್ಕೆ ಯಾವ PG ಅವರು ಕೊಡೋದಿಲ್ಲ. ಇವೆಲ್ಲ ಸಮಸ್ಯೆಗಳಿದೆ. ಭಗವಾನ್ ಸರ್ ಅದನ್ನ ಆರಂಭದಲ್ಲೇ ಹೇಳಿದ್ರು. 2020 ಮ್ಯಾಚ್ ತರ ಆಡಿರ್ತಾರೆ, ಇವಾಗ ಪ್ಯಾನಿಕ್ ಆಗ್ಬಿಡ್ತಾರೆ ಹುಡುಗರು. ಅಲ್ಲ, ಮತ್ತೆ ಏನು ಆ ಮೂಡ್ ಇಟ್ಕೊಂಡು ಎಕ್ಸಾಮಿನೇಷನ್ ಬರೆದಿರ್ತಾರಲ್ಲ, ಅದೇ ಏನು ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಟು ರೈಟ್ ದಿ ಎಕ್ಸಾಮಿನೇಷನ್ನು ತಿರ್ಗಾ ಅದು ಬರಬೇಕಂದ್ರೆ ಕಷ್ಟ. ಒಂದು ಸಿಂಪಲ್ ಅನಾಲಜಿ ಕೊಡಬೇಕು ಅಂತಂದರೆ, ಈಗೇನು ಒಬ್ಬ ಮೂವಿ ಡೈರೆಕ್ಟ್ರು ಆ ಡೈರೆಕ್ಷನ್ ಎಲ್ಲ ಕಂಪ್ಲೀಷನ್ ಮಾಡಿ ಆ ಚಲನಚಿತ್ರವನ್ನು ಅದ್ಭುತವಾಗಿ ತೊಗೊಂಡು ಬಂದ ನಂತರ ಇಲ್ಲ ಎಲ್ಲವೂ ಹಾಳಾಗಿದೆ ತಿರ್ಗಾ ಇನ್ನೊಂದು ಸರ್ತಿ ತೆಗಿಬೇಕಂದ್ರೆ ಇದು ಬರೋಲ್ಲ ನೋಡಿ. ಸುಮ್ಮನೆ ಒಂದು ಅನಾಲಜಿ ಅಂತ ರೀಕ್ರಿಯೇಷನ್. ಭಗವಂತ ಸರ್, ಈಗ ಕೊನೆಯದಾಗಿ ಏನಂತಂದರೆ ಈ ಪರೀಕ್ಷಾ ಸುಧಾರಣೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಈ ಥರ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ದಂಗೆ ಪರೀಕ್ಷೆಗಳನ್ನು ಭಾಳ ಪಾರದರ್ಶಕವಾಗಿ ಕಟ್ಟುನಿಟ್ಟಾಗಿ, ಚೀನಾದಲ್ಲಿ ವೈದ್ಯಕೀಯ ಪ್ರವೇಶಕ್ಕೆ ಎಕ್ಸಾಮನ್ನು ಮಾಡ್ತಾರೆ, ತುಂಬ ರಾಷ್ಟ್ರೀಯ ಆಂದೋಲನ ಥರ ಅದನ್ನು ಮಾಡ್ತಾರೆ. ಒಂದು ಸಣ್ಣ ಏನಾದರೂ ಸಿಗಾಕೊಂಡ್ರೆ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಕೊಡ್ತಕ್ಕಂಥ ನೀತಿಗಳನ್ನು ಚೀನಾ ಜಾರಿಗೊಳಿಸಿದೆ. ಹಾಗಾಗಿ ವಿಶ್ವದಲ್ಲೇ ಅತ್ಯಂತ ಕಠಿಣ ವೈದ್ಯಕೀಯ ಪ್ರವೇಶ ಪರೀಕ್ಷೆಯನ್ನು ಚೀನಾ ನಡೆಸುತ್ತೆ. ಹಾಗೆ ಈ ಸುಧಾರಣೆಗಳನ್ನು ತರಲಿಕ್ಕೆ ಯಾವ ಕ್ರಮಗಳನ್ನು ಕೈಗೊಳ್ಬೋದು? ಇದು ರಾಜ್ಯದಲ್ಲಿ ಕಂಡಕ್ಟ್ ಮಾಡಲಿ, ರಾಷ್ಟ್ರದಲ್ಲಿ ಕಂಡಕ್ಟ್ ಮಾಡಲಿ, ನೀವು ಹೇಳ್ದಂಗೆ ಈ ಪರೀಕ್ಷೆಗಳನ್ನು ಬಹಳ ಪಾರದರ್ಶಕವಾಗಿ ಹಾಗೂ ಟೆಕ್ನಾಲಜಿ ಬೇಸ್ಡ್ ಇದನ್ನು ಕಂಡಕ್ಟ್ ಮಾಡಿ, ಮತ್ತು ವೆರಿ ಎಫಿಷಿಯೆಂಟ್, ಪಾರದರ್ಶಕತೆ ಜೊತೆಗೆ ಎಫಿಷಿಯನ್ಸಿಯಿಂದ ಕಂಡಕ್ಟ್ ಮಾಡಲಿಕ್ಕೆ ಅನೇಕ ವಿಧಾನಗಳು ಇವಾಗ ಅವೈಲಬಲ್ ಇದೆ. ಈಗೇನಾಗಿದೆ, NTA ಏನು ಮಾಡ್ತಾ ಇದ್ದಾರೆ ಅಲ್ಲಿ ಹಲವಾರು ಪ್ರಾಬ್ಲಮ್ಸ್ಗಳು ನಾನು ಮೇಲ್ನೋಟಕ್ಕೆ ಕಾಣುತ್ತೆ. ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಳ್ಳೋವಂಥದ್ದು ಭಾಳ ಈಸಿಯಾಗಿ ಮಾಡೋದು. ಇವತ್ತು ಕೇಂದ್ರ ಸಚಿವರು, ನಾನು ಒಂದು ಸ್ಟೇಟ್ಮೆಂಟ್ ಕೂಡ ನೋಡಿದೆ, ಈಗ ಬರ್ತಾ ನಾನು ನೋಡ್ಕೊಳ್ತಾ ಬಂದೆ. ಅವ್ರು ಹೇಳ್ತಾರೆ ನೆಕ್ಸ್ಟ್ ಇಯರಿಂದ ಅದನ್ನೆಲ್ಲ ಆನ್ಲೈನ್ ಡಿಜಿಟಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ. ಅದು ಮುಂಚೆನೇ ಮಾಡಬೇಕಾಗಿದ್ದಂಥದ್ದು, ಈಗ ತಕ್ಷಣಕ್ಕೆ ಮಾಡಬೇಕಾಗಿರತಕ್ಕಂಥ ವ್ಯವಸ್ಥೆ. ಅಲ್ಲೇನಾಗಿದೆ, ಈಗ ಸಮ್ ಸೆಟ್ಸ್ ಆಫ್ ಪೇಪರ್ಸ್ನ ಕಲೆಕ್ಟ್ ಮಾಡ್ಕೋತಾರೆ ಫ್ರಮ್ ದಿ ಎಕ್ಸ್ಪರ್ಟ್ಸ್ನ. ಅದನ್ನು ಸ್ಟೋರ್ ಮಾಡಿ ಅದನ್ನು ತೊಗೊಂಡೋಗಿ ಪ್ರೆಸ್ಗೆ ಕೊಟ್ಟು, ಪ್ರೆಸ್ನಲ್ಲಿ ಅದನ್ನು ಪ್ರಿಂಟ್ ಮಾಡಿಸಿ, ಪ್ರೆಸ್ನಿಂದ ಲಾಜಿಸ್ಟಿಕ್ ಎಲ್ಲ ಸೆಂಟರ್ಸ್ಗೆ 50 ಸೆಂಟರ್ ಇದೆಯೋ 100 ಸೆಂಟರ್ ಇದೆಯೋ ದೇಶದಲ್ಲಿ, ಆ ಸೆಂಟರ್ಸ್ಗೆಲ್ಲದಕ್ಕೂ ಬೇರೆ ಬೇರೆ 13 ಲ್ಯಾಂಗ್ವೇಜಸಲ್ಲಿ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಮಾಡಿ ಬೇರೆ ಬೇರೆ ಸೆಂಟರ್ಸಿಗೆ ಅದು ರೀಚ್ ಆಗುತ್ತೆ. ರೀಚ್ ಆದಮೇಲೆ ಅಲ್ಲಿಂದ ಅವರು ಅದನ್ನು ಬಂಡಲ್ಸ್ ಓಪನ್ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗೆ. ಸೊ ಮೆನಿ ಪೀಪಲ್ ಆರ್ ಇನ್ವಾಲ್ವ್ಡ್ ಇನ್ ದಿ ಪ್ರಾಸೆಸ್, ಸೋ ಮೆನಿ ಪೀಪಲ್ ಆರ್ ಇನ್ವಾಲ್ವ್ಡ್, ಸೋ ಮೆನಿ ಡೇಸ್ ಆರ್ ಸ್ಪೆಂಟ್. ಇದು 22 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ತಲುಪುವಂಥದ್ದು. ಮತ್ತು ಇನ್ನೂ ಇದು ಬರ್ತಾ ಮುಂದಿನ ವರ್ಷಗಳಲ್ಲಿ ಇನ್ನೂ ಸಂಖ್ಯೆ ಜಾಸ್ತಿ ಆಗುತ್ತೆ, ಸೆಂಟರ್ಸ್ ಜಾಸ್ತಿ ಆಗುತ್ತೆ, ಪ್ರಾಬ್ಲಮ್ಸ್ ಇನ್ಕ್ರೀಸ್ ಆಗುತ್ತೆ. ಇದಕ್ಕೆಲ್ಲ ಟೆಕ್ನಾಲಜಿ ಇವತ್ತು ಆನ್ಸರ್ ಇದೆ. ಸೊ AI ಬೇಸ್ಡ್ ಟೆಕ್ನಾಲಜಿಲಿ ಏನು, ನೀವು ಎಕ್ಸ್ಪರ್ಟ್ಸ್ನ ಕರೆದುಬಿಟ್ಟು ಅವರಿಗೆ ಸಬ್ಜೆಕ್ಟ್ ಕೊಟ್ಟರೆ ಒಂದು ಅರ್ಧ ಗಂಟೆನಲ್ಲಿ AI ಬೇಸ್ಡಲ್ಲಿ ಅದನ್ನೆಲ್ಲ ತೆಗೆದುಬಿಟ್ಟು ಅದು ಪೇಪರ್ ಸೆಟ್ ಮಾಡುತ್ತೆ, ಅದನ್ನೇ ಕ್ವೆಶ್ಚನ್ ಸೆಟ್ ಮಾಡುತ್ತೆ. ನೀವು 140 ಕ್ವೆಶನ್ಸ್ ಕೇಳಬೇಕಾ, 180 ಕ್ವೆಶನ್ಸ್ ಕೇಳಬೇಕಾ, ಅದೇ ಸೆಟ್ ಮಾಡ್ತಕ್ಕಂಥದ್ದು, ಇಷ್ಟು ಮಾರ್ಕ್ಸ್ಗೆ ಅಂತ ಸ್ಟ್ರಕ್ಚರ್ ಪ್ರೋಗ್ರಾಮ್ ಮಾಡುತ್ತೆ AI ಬೇಸ್ಡು. ಅದಾದಮೇಲೆ ಅದರಿಂದನೇ ಅನಲೈಸ್ ಮಾಡಿ ಕ್ವೆಶ್ಚನ್ ಪೇಪರ್ ಟ್ರಾನ್ಸ್ಮಿಷನ್ ಮಾಡ್ತಕ್ಕಂಥ ಸಿಸ್ಟಮ್ ಕೂಡ ಇದೆ. ನಿಮಗೆ ಇದನ್ನು ಅವಾಯ್ಡ್ ಮಾಡಬೇಕಾ, ಎಕ್ಸ್ಪರ್ಟ್ಸ್ನ ಅವಾಯ್ಡ್ ಮಾಡಬೇಕಾ, ಲೀಕ್ ಆಗುತ್ತೆ ಅಂತ ಹೆದರಿಕೆ ಇದ್ದರೆ ನೀವು ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ನ ಪ್ರಿಸ್ಕ್ರೈಬ್ ಮಾಡಿ, ಇದು ಸೆಟ್ ಆಫ್ ಟೆಕ್ಸ್ಟ್ ಬುಕ್ಸ್, ಇದರಿಂದ ಕ್ವೆಶನ್ಸ್ ಕೊಡ್ತೀವಿ, ಇದನ್ನು ವಿದ್ಯಾರ್ಥಿಗಳು ಓದಬೇಕು ಅಂತ ಟೀಚರ್ಸ್ ಅದನ್ನೇ ಆ ಟೆಕ್ಸ್ಟ್ ಬುಕ್ಕಿಂದ ಟೀಚಿಂಗ್ ಮಾಡ್ತಾರೆ. ಆಯಿತಾ? ನಮ್ಮಲ್ಲೂ ಕೂಡ ಮೆಡಿಕಲ್ ಈಗ NMC ಹ್ಯಾಸ್ ಪ್ರಿಸ್ಕ್ರೈಬ್ಡ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್ ಈ ಥರ ಇರಬೇಕು ಅಂತ ಹೇಳಿ ನಾವು ಯೂನಿವರ್ಸಿಟಿಯಿಂದನೂ ಹೇಳಿದ್ದೀವಿ, ದೀಸ್ ಆರ್ ದ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್.
ಸೊ ಕ್ವೆಶನ್ಸ್ ಎಲ್ಲ ಬೇಸ್ಡ್ ಆನ್ ದೋಸ್ ಥಿಂಗ್ಸ್. ಅದೇ ಥರ ಕೊಟ್ಟರೆ AI ಬೇಸ್ಡ್ ನಿಮಗೆ ಅದರಲ್ಲಿ ಮ್ಯಾನ್ ಪವರೇ ಬೇಡ. AI ಬೇಸ್ಡ್ ದಟ್ ವಿಲ್ ಟೇಕ್ ಆಲ್ ದಿ ಇಟ್ ವಿಲ್ ಸ್ಕ್ಯಾನ್ ದ ಹೋಲ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಇಟ್ ವಿಲ್ ಸ್ಟ್ರಕ್ಚರ್ ದಿ ಕ್ವೆಶನ್ಸ್ ಅಕಾರ್ಡಿಂಗ್ ಟು ಅವರ್ ನೀಡ್ಸ್. ಅದನ್ನು ಒಂದು ಪೈಲಟ್ ಪ್ರಾಜೆಕ್ಟ್ ಥರ ಕೂಡ ಮಾಡ್ಬೋದು. ನಾವು ಅದನ್ನೆಲ್ಲ ಮಾಡಿದ್ದೀವಿ. ಈಗ ಪೈಲಟ್ ಪ್ರಾಜೆಕ್ಟು AI ಬೇಸ್ಡೇ ಮಾಡ್ತಾಯಿದ್ದೀವಿ. ಸೊ ಇದನ್ನು ಮಾಡಿದ್ರೆ ನಿಮ್ಗೆ ಎಲ್ಲ ಸೆಂಟರ್ಸ್ಗೆ ನೀವು 1000 ಸೆಂಟರ್ಸ್ ಫಿಕ್ಸ್ ಮಾಡಿ, ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಆ AI ಬೇಸ್ಡ್ QP ಟ್ರಾನ್ಸ್ಮಿಷನಲ್ಲಿ ನಿಮಗೆ ಎಕ್ಸಾಮಿನೇಷನ್ ಎಲ್ಲಿ ಸ್ಟೂಡೆಂಟ್ಸ್ ಒಳಗಡೆ ಕೂತಿರ್ತಾರೆ, ಟೀಚರ್ಸ್ ಇರ್ತಾರೆ, ಇನ್ವಿಜಿಲೇಟರ್ಸ್ ಇರ್ತಾರಲ್ಲಿ ಎಲ್ಲ ನೋಡ್ತಾ ಇರ್ತಾರೆ. 15 ಮಿನಿಟ್ಸ್ ಮುಂಚೆ 20 ಮಿನಿಟ್ಸ್ ಮುಂಚೆ ಯು ಕ್ಯಾನ್ ಟ್ರಾನ್ಸ್ಮಿಟ್ ದಿ ಕ್ವೆಶ್ಚನ್ ಪೇಪರ್ ಟು ದ ಸೆಂಟರ್. ಅವ್ರು ಆಲ್ ದಟ್ ದೇ ನೀಡ್ ಟು ಹ್ಯಾವ್ ಇಸ್ ಗುಡ್ ಸ್ಕ್ಯಾನಿಂಗ್ ಫೆಸಿಲಿಟಿ ಅಲ್ಲಿ. ಆಮೇಲೆ ನೀವೆಲ್ಲ ವಿಜಿಲೆನ್ಸ್ಗೆ ಕ್ಯಾಮ್ರಾಗಳು ಇಟ್ಕೊಂಡಿರಿ. ವೆಬ್ ಸ್ಕ್ರೀನಿಂಗ್ ಇದೆ ಇವತ್ತು. ಆ ವೆಬ್ ಸ್ಕ್ರೀನಿಂಗಲ್ಲಿ ನೀವು ಯು ಕ್ಯಾನ್ ಸಿ ಎವ್ರಿಥಿಂಗ್. ಸ್ಕ್ರೀನ್ ಆಗ್ತಾ ಇರುತ್ತೆ ವೆಬ್ ಕ್ಯಾಮ್ರಾದಲ್ಲಿ. ಸೊ ಈ ಕ್ವೆಶನ್ಸ್ನ ಏನು ಬರುತ್ತಲ್ಲಿ ಅದನ್ನು ಇಮಿಡಿಯೇಟಾಗಿ ಅಲ್ಲೇ ಪ್ರಿಂಟ್ ಮಾಡಿ ಅದನ್ನೇ ಸ್ಟೂಡೆಂಟ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಯು ಕ್ಯಾನ್ ಸ್ಕ್ಯಾನ್ ಇಟ್ ದೇರ್ ಆರ್ ದ ಲೇಟೆಸ್ಟ್ ಟೆಕ್ನಾಲಜಿ ಈಸ್ ಸುಪ್ರೀತ್ಗೂ ಗೊತ್ತಿರುತ್ತೆ, ಯೂಸಿಂಗ್ ದಿ ಟ್ಯಾಬ್ಸ್. ನೀವು ಟ್ಯಾಬ್ಸ್ನ ಸೆಂಟರ್ಸಲ್ಲಿ ಯೂಸ್ ಮಾಡಿದ್ರೆ ಸ್ಟೂಡೆಂಟ್ಸ್ ವಿಲ್ ಆನ್ಸರ್ ದೇರ್ ಓನ್ಲಿ. ಟ್ಯಾಬಲ್ಲಿ ನೀವು 3 ಅವರ್ಸ್ ಕೊಡ್ತೀರೋ 2 ಅವರ್ಸ್ ಕೊಡ್ತೀರೋ, ಅದು ಅಟ್ ದಿ ಎಂಡ್ ಆಫ್ ದಟ್ ಫಿಕ್ಸ್ಡ್ ಅವರ್ ಅದು ಆಟೋಮ್ಯಾಟಿಕಲ್ ಕ್ಲೋಸ್ ಆಗುತ್ತೆ, ಟ್ರಾನ್ಸ್ಮಿಟ್ ಆಗೋಗ್ಬಿಡುತ್ತೆ. ನಿಮ್ಗೆ 5 ನಿಮಿಷದಲ್ಲಿ ಬರುತ್ತೆ. ವಿತಿನ್ 1 ಡೇ 2 ಡೇಸ್ 10 ಲಕ್ಷ ಇರಲಿ 20 ಲಕ್ಷ ಇರಲಿ ಸ್ಟೂಡೆಂಟ್ಸ್ಗೆ ವಿತಿನ್ 2 ಡೇಸ್ 3 ಡೇಸ್ ನಿಮ್ಗೆ ರಿಸಲ್ಟ್ ಅನೌನ್ಸ್ ಆಗೋಗುತ್ತೆ. ವಿತಿನ್ ಅವರ್ಸ್ ಯು ಕ್ಯಾನ್ ಅನೌನ್ಸ್ ದ ರಿಸಲ್ಟ್. ಟ್ಯಾಬಿಂದ ನೀವೇನು ಬರೀತಾರೆ ಸ್ಟೂಡೆಂಟ್ಸು ಅಲ್ಲೇ ಟ್ರಾನ್ಸ್ಮಿಟ್ ಆಗೋಗುತ್ತೆ. ಇಟ್ ಅವಾಯ್ಡ್ಸ್ ಸೋ ಮೆನಿ ಪ್ರಾಸೆಸಸ್ ಆ್ಯಂಡ್ ಇಮಿಡಿಯೇಟಾಗಿ ನೀವು ರಿಸಲ್ಟ್ಸ್ ಅನೌನ್ಸ್ ಮಾಡ್ಬೋದು. ಸೊ ಇದು ಟೆಕ್ನಾಲಜಿನಲ್ಲಿ ನಿಮಗೆ ಇಟ್ ಎಲಿಮಿನೇಟ್ ಸೋ ಮೆನಿ ಸ್ಟೆಪ್ಸ್. ಈ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡೋದು ಇಟ್ಸ್ ನಾಟ್ ಎ ಡಿಫಿಕಲ್ಟ್ ಥಿಂಗ್ ಎಟ್ ಆಲ್. ಓನ್ಲಿ ಥಿಂಗ್ ಈಸ್ ಇದಕ್ಕೆ ಸ್ವಲ್ಪ ಅವರೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು. ಮುಂಚೆನೇ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಸೆಂಟರ್ಸ್ನ ಐಡೆಂಟಿಫೈ ಮಾಡಿಕೊಂಡು ಆ ಸೆಂಟರ್ಸಲ್ಲಿ ಫೆಸಿಲಿಟಿ ಇರೋಂಗೆ ನೋಡ್ಕೊಳ್ಬೇಕು. ಇದು ಸ್ಟೂಡೆಂಟ್ಸ್ಗೂ ಭಾಳ ಈಸಿ ಬರೀಲಿಕ್ಕೆ. ಮತ್ತು ಅವರಿಗೆ ಏನಾಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಇದು ಪಾರದರ್ಶಕತೆ ಇದೆ ಅಂಥೇಳಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇಡೀ ಸಿಸ್ಟಮ್ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇದು ಟೆಕ್ನಾಲಜಿ ಮಾಡೋದ್ರಿಂದ ನೀವು ನಾಳೆ ಇದು ಎಲ್ಲ ಪ್ರಾಸೆಸ್ಸು ನನ್ನ ಪ್ರಕಾರ ಎಲಿಮಿನೇಟ್ ಆಗುತ್ತೆ. ಇದು ಎಲ್ಲದ್ರ ಮಧ್ಯೆ ನಾನು 3 ಪಿಲ್ಲರ್ಸ್ ಹೇಳ್ತೀನಿ. 3 ಪಿಲ್ಲರ್ಸ್ ಏನಂತ ಹೇಳಿದ್ರೆ, ನೀವು ಏನೇ ನಾವು ನಾಳೆ ಕಂಡಕ್ಟ್ ಮಾಡಬೇಕು, ಯಾವುದೇ ಏಜೆನ್ಸಿಯಿಂದ ಇರ್ಬೋದು, ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಯಾವುದೇ ಸಿಸ್ಟಮಲ್ಲಿ ಒಂದು ಪರೀಕ್ಷೆ ಕಂಡಕ್ಟ್ ಮಾಡಬೇಕು, ಇಲ್ಲ ಯಾವುದಾದ್ರು ಪಾರದರ್ಶಕತೆಯಿಂದ ಆಯ್ಕೆ ಮಾಡಬೇಕು ಅಂದರೆ ಅದಕ್ಕೆ 3 ಪಿಲ್ಲರ್ಸ್ ಇರಬೇಕು ನನ್ನ ಪ್ರಕಾರ ಈಗಿನ ಸ್ಥಿತಿನಲ್ಲಿ. ಒಂದು, ನಾವು ಅವೇರ್ನೆಸ್ ವಿ ಶುಡ್ ಬ್ರಿಂಗ್ ಇನ್ ಅವೇರ್ನೆಸ್. ನಾನು ಮುಂಚೆನೇ ಹೇಳಿದೆ, ನಮ್ಮ ಎಲ್ಲ ಪೋಷಕರಲ್ಲಿ ಸ್ಟೂಡೆಂಟ್ಸಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಬೇಕು, ನಾವು ಓದಿ ಬರೆದು ಪಾಸ್ ಮಾಡಬೇಕು, ಇದಕ್ಕೆ ಯೋಗ್ಯತೆ ಇರಬೇಕು, ಈ ಯೋಗ್ಯತೆಯಿಂದ ನಾವು ಸೀಟ್ ಗಿಟ್ಸ್ಬೇಕು ಅನ್ನೋದು ಒಂದು ಮನಸ್ಥಿತಿ ಕ್ರಿಯೇಟ್ ಆಗಬೇಕು. ಅವೇರ್ನೆಸ್ ಪ್ರೋಗ್ರಾಮ್ ಬರಬೇಕು ನಮ್ಮಲ್ಲಿ. ನಾವು ಏನು ಶಾರ್ಟ್ಕಟ್ಟು ಇದು ಯಾವುದೋ ಏಜೆನ್ಸಿಗೆ ಹೋಗಿ ದುಡ್ಡು ಕೊಟ್ಟರೆ ಇವನು ಅವರಿಗೆ ನಮ್ಮ ಕ್ವೆಶ್ಚನ್ ಪೇಪರ್ ಕೊಡ್ತಾನೆ, ನಮ್ಮ ಹುಡುಗಂಗೆ ಸಹಾಯ ಮಾಡ್ತಾನೆ ಅನ್ನೋ ಮನಸ್ಥಿತಿಯಿಂದ ಆಚೆಗೆ ಬರಬೇಕು. ಆಯಿತಾ? ಇವ್ರು ಹೇಳಿದ್ದು ಕರೆಕ್ಟು. ಇದು ಬಾರು ಇದ್ರ ಮಧ್ಯದಲ್ಲಿ ಸುತ್ತಲೂ ಏನೇನೋ ಇರುತ್ತೆ. ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ಗೆ ಸೋ ಮೆನಿ ಚಾಲೆಂಜಸ್. ಸುತ್ತಲೂ ನೀವು ಪಬ್ಸು, ಬಾರ್ಸು, ರೆಸ್ಟೋರೆಂಟ್ಸು ಏನೇನೋ ಇದೆ, ಅಲ್ಲಿ ಮಾಲ್ಗಳು ಇಂಥಲ್ಲೆಲ್ಲ ನಡೆಸ್ತಾರೆ. ಸ್ಮಾಲ್ ಏರಿಯಾದಲ್ಲಿ ಕೋಚಿಂಗ್ ಸೆಂಟರ್ಸ್, ಅವ್ರಿಗೆಲ್ಲ ಏನಂದರೆ ನೀವು ಕೋಚಿಂಗ್ ಸೆಂಟರ್ ಎನ್ರೋಲ್ ಆದರೆ ಇವರಿಗೆ ಒಂದು ಅಶ್ಯೂರ್ ಮಾಡ್ತಾರೆ ನಮ್ಗೆ ರಿಸಲ್ಟ್ಸ್ ಓರಿಯೆಂಟೆಡ್ ಅಂತ. ಸೊ ಅದನ್ನು ನಾವು ಆ ಮನಸ್ಥಿತಿಯಿಂದ ಆಚೆಗೆ ಬಂದು ನಾವು SOPs ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಆ್ಯಂಡ್ ಗೈಡ್ಲೈನ್ಸೇ ಹಾಕಿ ಆ ಥರದ್ದು ಓಪನ್ ಮಾಡೋಂಗಿರು ಮಾಡಬೇಕು. ಆದಷ್ಟು ಸರ್ಕಾರಿ ಸಂಸ್ಥೆಗಳಿಂದ ಒಂದು ಸರ್ಟಿಫೈ ಆಗಿರ್ತಕ್ಕಂಥದ್ದು ಅಥವಾ ಸರ್ಕಾರದಿಂದನೇ ಇದನ್ನು ಕೋಚಿಂಗ್ ಸೆಂಟರ್ ಶುರು ಮಾಡೋಕ್ಕಿದ್ರೆ ಅದು ಇನ್ನೂ ಬಹಳ ಒಳ್ಳೆಯದು. ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆದಾಗ ನಾವು ಗಮನಿಸಿದ್ದೇನು ಅಂತಂದರೆ ಆ ಲೀಕ್ ಆದಂಥ ಪ್ರಶ್ನೆ ಪತ್ರಿಕೆಯನ್ನು 5 ಲಕ್ಷ 10 ಲಕ್ಷದವರೆಗೆ ಕೊಟ್ಟು ತೆಗೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳು ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಇವತ್ತು ವೈದ್ಯಕೀಯ ಶಿಕ್ಷಣ ಅಂತಕ್ಕಂಥದ್ದು ತುಂಬ ದುಬಾರಿಯಾಗಿದೆ. ಸಾಮಾನ್ಯ ಜನರ ಮಕ್ಕಳು ಇವತ್ತು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳನ್ನು, NRI ಕೋಟಾ ಸೀಟ್ಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಅಸಾಧ್ಯ ಅನ್ನೋಂಥ ಸ್ಥಿತಿ ಇದೆ. ಶುಲ್ಕ ತುಂಬ ದುಬಾರಿ ಇರೋದ್ರಿಂದ ಸಾಮಾನ್ಯ ಜನರ ಕೈಗೆ ವೈದ್ಯಕೀಯ ಶಿಕ್ಷಣ ಸಿಗ್ತಾ ಇಲ್ಲ. ಈಗ ಏನಾಗಿದೆ, ಶುಲ್ಕ ಯಾವಾಗ ದುಬಾರಿ ಆಗಿದೆ ಅಂತಂದರೆ, ಈಗ ಚಿನ್ನ ಖರೀದಿಸಬೇಕು, ನಾ ಖರೀದಿಸಲೇಬೇಕು ಅಂತಂದಾಗ ದುಬಾರಿ ಆಗುತ್ತೆ. ಈಗ ನಂಬರ್ ಆಫ್ ಸೀಟ್ಸು ಮುಂಚೆ ಎಷ್ಟು ಮೆಡಿಕಲ್ ಸೀಟ್ಸ್ ಇತ್ತೋ ಇವತ್ತಿನ ದಿನ ಅದ್ರ ದುಪ್ಪಟ್ಟು ಮೆಡಿಕಲ್ ಸೀಟ್ಸ್ ಆಗಿದೆ.
ಆಮೇಲೆ ಎಲ್ಲತ್ರಲ್ಲೂ ನಾನು ಅದನ್ನು ಕೂಡ ಆಗಲೇ ಹೇಳಲಿಕ್ಕೆ ಬಂದೆ. ಈಗೇನಾಗಿದೆ, ನೀಟ್ ಎಕ್ಸಾಮಿನೇಷನ್ ಮುಖಾಂತರ ಈಗೇನು ಸ್ಟೂಡೆಂಟ್ಸಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ ಸೀಟ್ಸು, ಅದು ಕೂಡ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ತಾರತಮ್ಯ ಯಾಕಾಗಿದೆ ಅಂತಂದರೆ, ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ರಾಜ್ಯದ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿ ಬೇರೆ ಕಡೆ ಹೋಗ್ತಾ ಇದ್ದಾರೆ ಅನ್ನೋದು ಎಷ್ಟೋ ಜನದ ಕೂಗಿದೆ. ಅಥವಾ ಬೇರೆ ರಾಜ್ಯದ ಏನು ನಾರ್ತ್ ಇಂಡಿಯಾ, ಉತ್ತರ ಭಾರತದ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ. ನೀಟ್ ಬರೆದ್ರೂ ಕೂಡ ಯಾಕೆ ಬರ್ತಾ ಇದ್ದಾರೆ ಅಂತಂದರೆ, ನಮ್ಮಲ್ಲಿ ಏನಾಗುತ್ತೆ, ನೀಟಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಸೀಟ್ಸ್ ಮಾಡುವಾಗ ಈ ಆಯಾ ಪರ್ಟಿಕ್ಯುಲರ್ ರಾಜ್ಯಕ್ಕೆ ತಕ್ಕಂತೆ ಆ ಪಾಪ್ಯುಲೇಷನ್ ಬೇಸ್ಡು ಸೀಟ್ಸನ್ನು ಅವರು ವಿಂಗಡಣೆ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಪಂಜಾಬ್ ಇರ್ಬೋದು, ಬಿಹಾರ್ ಇರ್ಬೋದು, ಇಂಥ ಕಡೆ ಎಲ್ಲ ಮೆಡಿಕಲ್ ಕಾಲೇಜಸ್ಸನ್ನು ಅಲ್ಲಿಯ ಏನು ಸರ್ಕಾರಗಳು ಏನು ಗಣನೆಗೆ ತಗೊಳ್ಳೋದಿಲ್ಲ. ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕನ್ನೋ ಆಸಕ್ತಿನೇ ಇಲ್ಲ ಅಲ್ಲಿ ಸರ್ಕಾರಕ್ಕೆ. ಯಾಕೆಂದರೆ ಅವೆಲ್ಲ ಫೆಸಿಲಿಟಿ ಕೊಡಬೇಕು, ಖರ್ಚಾಗ್ತದೆ, ಮಾಡೋದಿಲ್ಲ. ಅಲ್ಲಿಯ ಮಕ್ಕಳು ಕೂಡ ನೀಟ್ ಎಕ್ಸಾಮಿನೇಷನ್ ತಗೋತಾರೆ. ಅಲ್ಲೂ ಕೂಡ ಅನುದಾನಕ್ಕೋಸ್ಕರ ಮೆಡಿಕಲ್ ಕಾಲೇಜ್ ಮಾಡಲ್ಲ. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಆಸ್ಪಿರೆಂಟ್ಸ್ ಇರ್ತಾರಲ್ಲ, ಅವರು ಈ ದೇಶದ ಪ್ರಜೆಗಳು, ಆ ಮಕ್ಕಳಿಗೂ ಸೀಟ್ ಅಲೋಕೇಶನ್ ಮಾಡಬೇಕಲ್ಲ. ಆಗೇನಾಗುತ್ತೆ, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಹೋಗ್ತಾರೆ. ಆಗೇನಾಗುತ್ತೆ, ಇಲ್ಲಿ ಕರ್ನಾಟಕದಲ್ಲಿ ಇಷ್ಟೆಲ್ಲ ಏನು ವೈದ್ಯಕೀಯ ಮಹಾವಿದ್ಯಾಲಯಗಳು ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳಿಗೆ ಇಲ್ಲಿ ಸೀಟ್ ಸಿಗ್ತಾ ಇಲ್ಲ, ಆ ಕಡೆ ಆಗುತ್ತೆ ಅನ್ನೋದೆಲ್ಲ ಇರ್ತದೆ. ಬಟ್ ಆಲ್ ಟುಗೆದರ್ ಇಟ್ ಈಸ್ ಎ ವೆರಿ ಬಿಗ್ ಚಾಲೆಂಜ್. ಬಟ್ ಆ ಚಾಲೆಂಜನ್ನು ಸರ್ ಹೇಳ್ದಂಗೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ವೆರಿ ಸಿಸ್ಟಮ್ಯಾಟಿಕಲಿ ಮಾಡ್ತಾ ಹೋಗ್ಬೋದು. ಮತ್ತು ತಾವು ಆಗಲೇ ಚೈನಾದ ವಿಷಯ ಹೇಳ್ತಾ ಇದ್ರಿ, ಅಲ್ಲಿ ಭಾಳ ಶಿಸ್ತಾಗಿ ಮಾಡ್ತಾರೆ ಅಂತ. ನನಗೆ ತಿಳಿದಂಗೆ ಚೈನಾದಲ್ಲಿ ಈಗ ನೀವು ಫೀಸ್ ರಿಲೇಟೆಡ್ಡನ್ನು ಹೇಳಿದ್ರಿ, ಅದಕ್ಕೆ ನಾನು ವಿತ್ ಯುವರ್ ಪರ್ಮಿಷನ್ ಆಲ್ಸೋ, ಯಾಕೆ ಅದು ಹಂಗಾಗತ್ತೆ ಅಂತಂದರೆ, ನೋಡಿ, ಚೈನಾದಲ್ಲಿ ಮೆಡಿಕಲ್ ಕಾಲೇಜಸ್ಗೆ ಇಲ್ಲಿ ಬೇಕಾಗಿರೋ ಥರ 30 ಎಕರೆ ಜಾಗ ಇಲ್ಲ. ಇಲ್ಲಿ ನಮ್ಮಲ್ಲಿ ನೀವು ಒಂದು ಡಿಗ್ರಿ ಕೋರ್ಸಸ್ನ ತೊಗೋಬೇಕಾದ್ರೂ 25,000 ಸ್ಕ್ವೇರ್ ಫೀಟ್ ಇಲ್ಲದೆ ಒಂದು ಡಿಗ್ರಿ ಕೋರ್ಸ್ ಕೂಡ ಪರ್ಮಿಷನ್ ಇಲ್ಲಿ ಆಗೋಲ್ಲ. ವೆರಸ್ ಇನ್ ಚೈನಾ ನೀವು ನೋಡಿ, ಅಲ್ಲಿ ಏನು ಫ್ಲೋರ್ ವೈಸಲ್ಲಿ ಅಥವಾ ಲಿಮಿಟೆಡ್ ನಂಬರ್ ಆಫ್ ಏರಿಯಾಸಲ್ಲಿ ಯಾವುದಕ್ಕೆ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಂತೆ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡು, ಅಂದರೆ ಏನು ಕಡಿಮೆ ಇನ್ಫ್ರಾಸ್ಟ್ರಕ್ಚರ್ ಅಂತಲ್ಲ, ನೆಸಸರಿ ಇನ್ಫ್ರಾಸ್ಟ್ರಕ್ಚರ್ನ ಇಟ್ಕೊಂಡು ದಿ ಕಾಲೇಜಸ್ ಆಲ್ಸೋ ರನ್ಸ್. ಮತ್ತು ಅಲ್ಲಿ ದೇ ಹ್ಯಾವ್ ಗಿವನ್ ಆಲ್ ದೀಸ್ ಕ್ವಶನ್ ಪೇಪರ್ದು ಲಾಜಿಸ್ಟಿಕ್ಸ್ ಎಲ್ಲವನ್ನೂ ಕೂಡ ಡಿಫೆನ್ಸ್ ಮುಖಾಂತರ ನಡೆಸ್ತಾರೆ. ಅದೇ ರೀತಿಯಲ್ಲಿ ನಮ್ಮಲ್ಲೂ ಕೂಡ ಡಿಫೆನ್ಸ್ ಮುಖಾಂತರ ನಡೆಸಬಹುದು. ಬಟ್ ಇಲ್ಲಿ ಶುಲ್ಕ ಕೂಡ ಯಾಕೆ ದುಬಾರಿ ಆಗಿದೆ ಅಂತಂದರೆ, ಮೇಂಟೆನೆನ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್, ಮೇಂಟೆನೆನ್ಸ್ ಆಫ್ ದಿ ಪ್ರಿಮೈಸಸ್, ಮೇಂಟೆನೆನ್ಸ್ ಆಫ್ ದಿ ಕೋರ್ಸಸ್, ಫ್ಯಾಕಲ್ಟಿ ರೆಮ್ಯುನರೇಷನ್ಸು ಇವೆಲ್ಲವೂ ಬರ್ತವೆ. ಅದು ಒಂದು ನರ್ಸರಿ ಶಾಲೆಗೆ ತೊಗೊಂಡ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದಷ್ಟು, ಪ್ರೈಮರಿ ಶಾಲೆ ನಡೆಸ್ಲಿಕ್ಕೆ ಒಂದಷ್ಟು, ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸ್ ನಡೆಸೋದಕ್ಕೆ ಒಂದಷ್ಟು, ಅದು ಈ ಎಲ್ಲ ಈ ಕೆಲವೊಂದಷ್ಟನ್ನು ಕಮ್ಮಿ ಮಾಡಿದ್ರೆ ಐ ಥಿಂಕ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಕೂಡ ದೇ ಆಲ್ಸೋ ವಿಲ್ ಕಮ್ ಫಾರ್ವರ್ಡ್ ಟು ರಿಡ್ಯೂಸ್ ದಿ ಕಾಸ್ಟ್ ಆಫ್ ದಿ ಇದು. ಆದರೆ ನೀವು ನೋಡಿದ್ರೆ ಎಲ್ಲ ದೇಶಗಳಲ್ಲೂ ಫೀಸು, ನಾನು ಯುರೋಪ್ ಇರ್ಬೋದು, ಯು ಎಸ್ ಅಲ್ಲಿ ಇರ್ಬೋದು, ಆಸ್ಟ್ರೇಲಿಯಾದಲ್ಲಿರ್ಬೋದು, ಫೀಸ್ ಈಸ್ ವೆರಿ ಹೈ. ನೀವು ಮೆಡಿಕಲ್, ಡೆಂಟಲ್, ನರ್ಸಿಂಗ್ ಇದೆಲ್ಲ ಮಾಡಬೇಕಂತ ಹೇಳಿದ್ರೆ ಯಾಕಂದರೆ ದಟ್ ಈಸ್ ಬಿಕಾಸ್ ಆಫ್ ದಿ, ಆ್ಯಸ್ ಈ ಸೆಡ್, ಇನ್ಫ್ರಾಸ್ಟ್ರಕ್ಚರ್, ಮ್ಯಾನ್ ಪವರ್ ಬೇಕಾಗಿರ್ತಕ್ಕಂಥದ್ದು, ಟೀಚರ್ಸ್, ಅದೆಲ್ಲ. ಓನ್ಲಿ ಸೊಲ್ಯೂಷನ್ ನಮ್ಮ ದೇಶದಲ್ಲಿ ನಾವು, ಪಾಪ್ಯುಲೇಷನ್ ಈಸ್ ಬಿಗ್ಗೆಸ್ಟ್ ಅಸೆಟ್, ಪಾಪ್ಯುಲೇಷನ್ ಈಸ್ ದಿ ಪ್ರಾಬ್ಲಮ್ ಆಫ್ ಅವರ್ ಕಂಟ್ರಿ. ನಮ್ಮ ಮಕ್ಕಳು ತುಂಬ ಜನ ಮಕ್ಕಳು ಬರ್ತಾ ಇದ್ದಾರೆ ಈಗಾಗಲೇ. ಯೂತ್, ನಮ್ಮ ದೇಶ 60 ಹೆಚ್ಚು ಕಮ್ಮಿ 50-60 ಕೋಟಿ ಯೂತ್ಸ್ನ ಇಟ್ಕೊಂಡಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ, ಯಂಗ್ ಇಂಡಿಯಾ ಅದು ನಮ್ಮದು. ಹಾಗೆ ರಿಕ್ವೈರ್ಮೆಂಟ್ ಮುಂದೆ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಸಲ್ಯೂಷನ್ ಈಸ್, ಸರ್ಕಾರಗಳು, ಯಾವುದೇ ಸರ್ಕಾರ, ಸ್ಟೇಟ್ಸ್ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಹೆಚ್ಚಿನ ಗೌರ್ಮೆಂಟ್ ಕಾಲೇಜ್ಗಳನ್ನು ಪ್ರಾರಂಭ ಮಾಡಬೇಕು. ಪ್ರತಿ ಡಿಸ್ಟ್ರಿಕ್ಟಲ್ಲೂ ಈಗ ನಮ್ಮ ಈಗಿರ್ತಕ್ಕಂಥ ಸರ್ಕಾರ ಪ್ರತಿ ಡಿಸ್ಟ್ರಿಕ್ಟಲ್ಲೂ ಮಾಡ್ತಾ ಇದ್ದಾರೆ. ಮಾನ್ಯ ಮಂತ್ರಿಗಳು ಪ್ರತಿ ಜಿಲ್ಲೆನಲ್ಲೂ ಶುರು ಮಾಡಬೇಕು ಅಂತ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿ ಡಿಸ್ಟ್ರಿಕ್ಟಲ್ಲಿ ಮತ್ತು ಇನ್ನೂ ಬೇಕಿದ್ರೆ ಹೆಚ್ಚಿನ ಕಾಲೇಜ್ಗಳನ್ನು ಶುರು ಮಾಡಬೇಕಾಗತ್ತೆ ನಮ್ಮ ಗೌರ್ಮೆಂಟ್ ಸೀಟ್ಸ್ ಕೊಡಲಿಕ್ಕೆ. ಅದೇ ಸಲ್ಯೂಷನ್. ಯಾಕಂದರೆ ಪ್ರೈವೇಟ್ ಮ್ಯಾನೇಜ್ಮೆಂಟ್ಗೆ ನಾವು NMC ನಾಮ್ಸ್ ಪ್ರಕಾರ ಮತ್ತು ಅದರ ಅಪೆಕ್ಸ್ ಬಾಡಿ ನಾಮ್ಸ್ ಪ್ರಕಾರ ನೀವು ಹೋದರೆ ಹ್ಯೂಜ್ ಇನ್ಫ್ರಾಸ್ಟ್ರಕ್ಚರ್, ಹ್ಯೂಜ್ ರಿಕರೆಂಟ್ ಎಕ್ಸ್ಪೆಂಡಿಚರ್, ಇದ್ರ ಮಧ್ಯೆ ನಾವು ಫೀಸ್ನ ಸರಿ ತೂಗಿಸೋದೇ ಕಷ್ಟ ಆಗುತ್ತೆ. ಬಟ್ ಇನ್ ಸ್ಪೈಟ್ ಆಫ್ ದ್ಯಾಟ್, ನಂದು ಪರ್ಸ್ನಲ್ ಅಭಿಪ್ರಾಯ, ಸ್ವಲ್ಪ ಫೀಸ್ ರೆಡ್ಯೂಸ್ ಮಾಡಲಿಕ್ಕೆ ರೆಗ್ಯುಲೇಟರಿ ಬಾಡೀಸ್ ಏನಿದೆ ಸರ್ಕಾರ ಜೊತೆ ಸೇರಿ
ಫೀಸ್ನ ರೆಡ್ಯೂಸ್ ಮಾಡಲೇಬೇಕಾಗತ್ತೆ, ಸ್ವಲ್ಪ ಮಟ್ಟಿಗಾದರೂ ಅದನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ ಅದರ ಸಿಸ್ಟಮಲ್ಲಿ. ಮತ್ತು ಹೆಚ್ಚಿನ ಸರ್ಕಾರಿ ಸೀಟ್ಗಳನ್ನು ಅದನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ಸರ್ಕಾರಿ ಟೀಚರ್ಸ್ನ ಅಪಾಯಿಂಟ್ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥದ್ದನ್ನ ಎಲ್ಲ ಸರ್ಕಾರಗಳು, ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಇದ್ರ ಬಗ್ಗೆ ಗಮನ ಹರಿಸಬೇಕು. ಆವಾಗ ಮಾತ್ರ ಈ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ ಸುಧಾರಣೆ ಬಗ್ಗೆ, ಕರ್ನಾಟಕಕ್ಕೆ ನೀಟ್ ಬೇಕಾ ಅಂತಕ್ಕಂಥದ್ರ ಬಗ್ಗೆ ತುಂಬ ವಿಸ್ತೃತವಾಗಿ ಅಮೂಲ್ಯವಾಗಿರ್ತಕ್ಕಂಥ ಸಲಹೆಗಳನ್ನು ಈ ಚರ್ಚೆಯಲ್ಲಿ ನೀಡಿದ್ದಾರೆ. ನಮ್ಮ ಕುಲಪತಿಗಳಾಗಿರ್ತಕ್ಕಂಥ ಭಗವಾನ್ ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಸುಪ್ರೀತ್ ಅವರು ಸಹ ಹಲವು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಅವರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇಂಥ ವಿಶಿಷ್ಟ ವಿಡಿಯೋಗಳು, ಚರ್ಚೆಗಳನ್ನು ವೀಕ್ಷಿಸಲು ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.